ब्रह्मनिष्ठं जितेन्द्रियं नादबिन्दुकलातीतं वन्दे पुट्टराज गुरुवरं नमः सूर्याय सोमाय मंगलाय उदाय च गुरु शुक्र शनिभ्यश्च राहु केतुवे नमः। वागर्थव्य संपृक्तो वागर्थो प्रवृत्तये जगत्पितरु वन्दे पार्वती परमेश्वरौ सांबजाय नमः। पार्वती पदे हर हर महादेव। यलालिंगेश्वर महाराज की। यारिगी यारो ಅವನೇ ದೇವರು, ಯಾರಿಗಿ ಯಾರೋ ಅವನೇ ದೇವರು, ಯಾರಿಗಿ ಯಾರೋ ಅವನೇ ದೇವರು, ಯಾರಿಗಿ ಯಾರೋ ಅವನೇ ದೇವರು, ಅವನೇ ದೇವರು. सकल जीवावಳಿಗೆ ಲೇಸಾದವನಾರು ಅವನೇ ದೇವರು, ಯಾರಿಗಿ ಯಾರೋ ಅವನೇ ದೇವರು, ಯಾರಿಗಿ ಯಾರೋ ಅವನೇ ದೇವರು. अंधर पालिगे अंधर बाಳಿಗೆ ಕೈಗೋಲಾಗಿ ಅಂಧರಂಧನ ಬಿಟ್ಟು ಅಂಧನ ಹರಿಸಿ ಅಂಧವನಾರೋ ಪಂಚಾಕ್ಷರಿಯ ಅವನೇ ದೇವರು, ಅವನೇ ದೇವರು, ಯಾರಿಗಿ ಯಾರೋ ಅವನೇ ದೇವರು, ಯಾರಿಗಿ ಯಾರೋ ಅವನೇ ದೇವರು, ಅವನೇ ದೇವರು, ಅವನೇ ದೇವರು. ಶಿವಯೋಗ ಸಂಪನ್ನರಾಗಿರುವಂಥ ಶ್ರೀ ಗುರುಗುಡ್ಡದ ಗುರುಬಸವ ರಾಜೇಂದ್ರ ಮಹಾಸ್ವಾಮಿಗಳ 60ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಗಿ ಬಂದಿರುವಂಥ ಮುಗುಳಕೋಡದ ಯಲ್ಲಾಲಿಂಗೇಶ್ವರರ ಮಹಾಪುರಾಣವು ಯಾವ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ಅಡೆತಡೆಗಳಿಲ್ಲದೆ ಕುಂದು ಕೊರತೆ ಇಲ್ಲದೆ ನಿರ್ಭಯವಾಗಿ 5ನೇ ದಿವಸದಲ್ಲಿ ಪಾದಾರ್ಪಣವನ್ನು ಮಾಡುವಂಥ ಈ ಸುಚಾರಿತ್ರಕ್ಕೆ ಪೂಜ್ಯರ ಆಶೀರ್ವಾದ ಪರಿಪೂರ್ಣವಿರಲಿ ಅಂತ ಮತ್ತೊಮ್ಮೆ ಭಕ್ತಿಯಿಂದ ಬೇಡಿಕೊಳ್ತ ಗುರುಕೃಪೆಯಿಂದ ನಾವೆಲ್ಲ ಸುಖಿಗಳಾಗಬೇಕಾದ್ರೆ, ಬದುಕು ಹೊನ್ನಾಗಬೇಕಾದ್ರೆ, ಬಾಳು ಸುಂದರವಾಗಿರುವಂತಹ ಹೂವಾಗಬೇಕಾದ್ರೆ ನಾವೇನು ಮಾಡಬೇಕ್ರಿ?
ಬದುಕೆಲ್ಲ ಹೊನ್ನಾಗಬೇಕಾದ್ರೆ ಮಾಡುವುದಿಷ್ಟೇ, ಭಗವಂತನ ಮೇಲೆ ವಿಶ್ವಾಸ ಇಡಬೇಕು, ದೇವ್ರ ಮ್ಯಾಗ ವಿಶ್ವಾಸ ಇಡಬೇಕು. ಅದಕ್ಕೆ ಹೇಳಿದರು, ನಂಬಿ ಕೆಟ್ಟವರಿಲ್ಲ, ದೇವರನ್ನ ಗುರುಗಳನ್ನ ನಂಬಿ ಕೆಟ್ಟವರಿಲ್ಲ. ನಂಬಿ ಬದುಕನ್ನು ಉದ್ಧಾರ ಮಾಡಿಕೊಂಡವರು ಹಲವಾರು ಭಕ್ತರಿರಬಹುದು ಈ ನಾಡಿನೊಳಗೆ. ಎಷ್ಟೋ ಮನೆಗಳು ಹಾಳು ಬಿದ್ದ ಮನೆಗಳೆಲ್ಲ ಉಪ್ಪರಿಗೆಗಳಾಗ್ಯಾವ, ಅದು ಗುರು ಕರುಣೆಯಿಂದ. ಅದಕ್ಕೆ ವಿಶ್ವಾಸ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಗಂಡನ ಮೇಲೆ ಹೆಂಡತಿ, ತಂದೆ ತಾಯಿಗಳ ಮೇಲೆ ಮಕ್ಕಳು, ಮಕ್ಕಳ ಮೇಲೆ ತಂದೆ ತಾಯಿಗಳು, ಆ ವಿಶ್ವಾಸ ಇದ್ರೆ ನಡೆಯೋದೆಲ್ಲ. ಹಿಂದೆ ಎಲ್ಲ ಏನಾದರೂ ವ್ಯವಹಾರದೊಳಗೆ ಅವರವರ ಮನೆಯ ವ್ಯವಹಾರದೊಳಗೆ ಕೊಡೋದು ತೋಳೋದು ಎದ್ರ ಮ್ಯಾಗ ನಡೀತಿದ್ದವ್ರು ಅಂದ್ರೆ ಅವೆಲ್ಲ ವಿಶ್ವಾಸದ ಮೇಲೆ ನಡೀತಿದ್ವು. ಆದರೆ ಇವತ್ತದು ಉಳಿದಿಲ್ಲ. ಆಗ ನಾಲಿಗೆಗೆ ಬಹಳ ಕಿಮ್ಮತ್ತಿತ್ತು, ಆದ್ರೆ ಈಗ ಆ ನಾಲಿಗೆ ಕಿಮ್ಮತ್ತು ಕಳ್ಕೊಂಡ್ಬಿಟ್ಟೈತಿ. ವಿಶ್ವಾಸ ಅನ್ನೋದು ಇಲ್ಲ. ಬಲಗೈ ವಿಶ್ವಾಸ ಎಡಗೈ ಇಲ್ಲ, ಎಡಗೈ ವಿಶ್ವಾಸ ಬಲಗೈ ಇಲ್ಲ. ಆದರೂ ಕೂಡ ನಾವು ನಮ್ಮನ್ನ ಉದ್ಧಾರ ಮಾಡುವಂತ ಗುರುವಿನನ್ನು ನಾವು ನಂಬಿದ್ರೆ ನಮ್ಮ ಬದುಕು ಆರದ ನಂದಾದೀಪದಂತೆ. ಅದಕ್ಕೋಸ್ಕರವಾಗಿ ಅಂಥ ರೀತಿಯೊಳಗೆ ಯಾರು ವಿಶ್ವಾಸ ಇಟ್ಕೊಂಡು ಬಾಳಿ ಬದುಕಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಹಲವಾರು ಶರಣರು ಸಂತರು ಶರಣಿಯರು ಮೊದಲು ಮಾಡಿ ವಿಶ್ವಾಸವನ್ನಿಟ್ಟು ಫಲವನ್ನು ಪಡ್ಕೊಂಡು ಹೋದರು. ಅದಕ್ಕೆ ವಿಶ್ವಾಸ ಫಲದಾಯಕ ಅಂದರು. ವಿಶ್ವಾಸಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಹಾಗಾದ್ರೂ ಅಂಥ ಫಲವನ್ನು ಯಾರು ಪಡೆದ್ರು ಅಂತ ತಿಳ್ಕೊಂಡು ಕೇಳಿದರೆ ಮಿರಗಿಯ ಗ್ರಾಮದೊಳಗೆ ಗಾಳಿಯ ಮನೆ ತಂದವರಾಗಿರ್ತಕ್ಕಂಥ ಶಿವಪ್ಪ ಕಾಶಿಬಾಯಿ ಅವರು ಅವರ ಮನೆಯ ದೇವರಾಗಿರುವಂಥ ಜಟ್ಟಿಂಗರಾಯನ ಮೇಲೆ ವಿಶ್ವಾಸ ಇಟ್ಟುಕೊಂಡ್ರು. ಅವರ ಮನೆಯನ್ನು ಬೆಳಗುವುದಷ್ಟೇ ಅಲ್ಲ, ಜಗವನ್ನೇ ಬೆಳಗುವಂತಹ ಸತ್ಪುತ್ರನನ್ನು ಅವರು ಪಡ್ಕೊಂಡ್ರು ಅನ್ನುವಂಥದ್ದು ನಾವು ನೀವೆಲ್ಲ ಕೇಳುತ್ತಾ ಬಂದೀವಿ. ಹಾಗಾದರೆ ಹುಟ್ಟಿದ ಮಗ ಬೆಳೆ ಬೆಳೆದು ದೊಡ್ಡವನಾಗುತ್ತಾ ತಂದೆ ತಾಯಿಗಳ ಮೋಹದ ಮಮತೆಯನ್ನು ಸವಿಯುತ್ತಾ ಎಲ್ಲರ ಪ್ರೀತಿಯನ್ನ ಗಳಿಸುತ್ತಾ ಮುದ್ದು ಬಾಲಕನಾದ ಯಲ್ಲಾಲಿಂಗ ಯಲ್ಲಪ್ಪ ಎಲ್ಲರಿಗೂ ಅಪ್ಪನಾಗಿ ಬಾಳುವಾಗ ಆದರೆ ಮಿರ್ಗಿಯ ಗ್ರಾಮದೊಳಗ ಎಲ್ಲರ ಮನೆ ಮಾತಾಗಿತ್ತು. ಮಗು ನೋಡಿದ್ರೆ ಸಣ್ಣದು, ಆ ಮಗುವಿನಲ್ಲಿರುವಂತಹ ಚಿತ್ಕಳೆ ಅದು ದೊಡ್ಡದಾಗಿತ್ತು. ನಮ್ಮ ನಿಮ್ಮಂತೆ ಲೋಕದ ಮಗು ಆಗಿದ್ದಿಲ್ಲ, ಲೋಕವನ್ನ ಬೆಳಗುವಂತಹ ಮಗನಾಗಿದ್ದ ಯಾರು? ಯಲ್ಲಪ್ಪ. ಅಂಥ ಯಲ್ಲಪ್ಪ ತಂದೆ ತಾಯಿಗಳು ಮಗನನ್ನ ಬೆಳೆಸ್ತಾರೆ ಬಿದಿಗೆಯ ಚಂದ್ರನಂತೆ. ಬೆಳೆ ಬೆಳೆದು 4ನೇ ವರ್ಷದೊಳಗಿರುವಾಗ, ಹಾಗಾದರೆ ಅಂದಿನ ದಿನಮಾನದೊಳಗ ವಿದ್ಯಾರ್ಜನೆಗೆ ಬಹಳ ಒತ್ತು ಕೊಡ್ತಿದ್ದಿಲ್ಲ, ವಿದ್ಯೆಕ ಒತ್ತು ಕೊಡ್ತಿದ್ದಿಲ್ಲ. ಅವ್ರೇನಪ್ಪ ದುಡಿಬೇಕು ಉಣಬೇಕು ಅಂತ ಪ್ರಸಂಗದೊಳಗೆ. ಹಾಗಾದರೆ ಎಲ್ಲ ಲಿಂಗನಿಗೂ ಕೂಡ ತಂದೆ ತಾಯಿಗಳೇ ಶಿಕ್ಷಕರಾಗಿ ತಕ್ಕ ಮಟ್ಟಿಗೆ 4 ಅಕ್ಷರಾಭ್ಯಾಸವನ್ನು ಕೊಡಿಸ್ತಾರೆ. ಆದರೂ ಸಹಿತ ಯಲ್ಲಪ್ಪ ಅಷ್ಟೇ ಕಿಡಿಗೇಡಿ. ಮಕ್ಕಳೊಂದಿಗೆ ಆಟ ಪಾಠದೊಳಗೆ ಬಿದ್ದು ಬಿಟ್ರೆ ತಂದೆ ತಾಯಿಗಳು ಹುಡುಕಾಡಿಕೊಂಡು ಬರ್ಬೇಕಂತ. ಹಾಗಿತ್ತು ಆ ಯಲ್ಲಪ್ಪನ ಒಂದು ಕತೆ. ಹೀಗಿರುವಾಗ ಹಾಗಾದ್ರೆ 4ನೇ ವರ್ಷದೊಳಗೆ ತಂದೆ ತಾಯಿಗಳ ವಿಚಾರ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಏನೇ ಆಗಲಿ 2 ಅಕ್ಷರ ಬಾಳಿನೊಳಗೆ ಅವಶ್ಯವಾಗಿ ಬೇಕು ಅನ್ನುವಂಥದ್ದನ್ನು ತಿಳಿದುಕೊಂಡು ಆ ಮಗನಿಗೆ 2 ಅಕ್ಷರ
ಅಭ್ಯಾಸವನ್ನು ಮಾಡಿಸ್ತಾರೆ. ವಿದ್ಯಾ ಅನ್ನುವಂಥ ಸಂಪತ್ತು ಅದು ದೊಡ್ಡದಾಗಿರುವಂಥದ್ದು. ಹಾಗಾದರೆ ಲೋಕದೊಳಗೆ ಇವತ್ತಿನ ದಿನಮಾನದೊಳಗೆ ಯಾವುದಕ್ಕೆ ಬೆಲೆ ಇದೆ ಅಂತ ತಿಳ್ಕೊಂಡು ಕೇಳಿದ್ರೆ ವಿದ್ಯೆಗೆ ಬೆಲೆ ಐತಿ. ಗದ್ದಲ ಮಾಡಬೇಡ್ರಿ. ಒಳಗೆಲ್ಲ ಹಂಗೆ ಗಂಟೆ ಹೊಡಿತಾರ, ಹೊರಗೆ ಈ ಬಾಯಾಗ ನಾಲಿಗೆದ ಗಂಟೆಗಳು ಇವು ಹೊಡಿತೇವೆ ಹಂಗೆ. ಹಾಂ, ಶಿವಪುರದ ಪೂಜ್ಯರು ಕೂಡ ಬಂದಾರ. ಇವ್ರು ಶಾಸ್ತ್ರಿಗಳು ಹಂಗೆ ಹೇಳ್ತಾರೆ, ಈ ಹೆಣ್ಮಕ್ಳು ಹಂಗೆ ಮಾತಾಡ್ತಾರೆ, ಒಳಗೆ ಹಂಗೆ ಗಂಟೆ ಹೊಡಿತಾರೆ. ಏನಿದು ಅಂತಾರೆ. ಏನು ಅದಕ್ಕೆ ನೋಡಿಕೊಂಡು ಮಾಡ್ಬೇಕಂತ. ಏನ ಮಾಡಿದ್ರು ಸೌಜನ್ಯವಾಗಿ ಸೌಮ್ಯವಾಗಿ ಅದರೋ ಇಲ್ಲೋ ಹಂಗಿರ್ಬೇಕಂತ. ಹಾಗಾದರೆ ಆ ಮಗನಿಗೆ ಅಕ್ಷರವನ್ನು ಹೆಂಗೆ ಕಲಿಸಿದ್ರು ಅನ್ನುವಂಥದ್ದನ್ನು ಕೇಳುವ ಮುನ್ನ ಗವಾಯಿಗಳು ಒಂದು ಗೀತೆಯನ್ನು ಹಾಡಿದ ಮೇಲೆ ಮುಂದೆ ಪುರಾಣವನ್ನು ಕೇಳೋಣ. ಸಾಂಬ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾತ್. ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಿ ಯಾಕ ತಿಳಿಯಲಿಲ್ಲ, ಗುರುವಿನ ಕರುಣೆ ಆಗದಿದ್ದರೆ ಮುಕ್ತಿಯು ನಿನಗಿಲ್ಲ. ಗುರುವಿನ ಕರುಣೆ ಆಗದಿದ್ದರೆ ಮುಕ್ತಿಯು ನಿನಗಿಲ್ಲ. ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಿ ಯಾಕ ತಿಳಿಯಲಿಲ್ಲ, ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಿ ಯಾಕ ತಿಳಿಯಲಿಲ್ಲ. ಗುರುವಿನ ಕರುಣೆ ಆಗದಿದ್ದರೆ ಮುಕ್ತಿಯು ನಿನಗಿಲ್ಲ. ಗುರುವಿನ ಕರುಣೆ ಆಗದಿದ್ದರೆ ಮುಕ್ತಿಯು ನಿನಗಿಲ್ಲ. ಹೆಂಡರು ಮಕ್ಕಳು ಮಾಯ ಜಾಲದಲ್ಲಿ ನೀನು ಸಿಲುಕಿದಲ್ಲ, ಹೆಂಡರು ಮಕ್ಕಳು ಮಾಯ ಜಾಲದಲ್ಲಿ ನೀನು ಸಿಲುಕಿದಲ್ಲ. ಅವರ ಇವರಿಗೆ ಮೋಸ ಮಾಡಿ ನೀ ಹಣವ ಗಳಿಸಿದೆಲ್ಲ, ಅವರ ಇವರಿಗೆ ಮೋಸ ಮಾಡಿ ನೀ ಹಣವ ಗಳಿಸಿದೆಲ್ಲ. ನಿನಗೆ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸಲಿಲ್ಲ, ನಿನಗೆ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸಲಿಲ್ಲ. ನೀನು ಹೋಗುವಾಗ ನಿನಗಾಗಿ ಇದ್ದವರು, ನೀನು ಹೋಗುವಾಗ ನಿನಗಾಗಿ ಇದ್ದವರು ಯಾರು ಬರುವುದಿಲ್ಲ ತಮ್ಮ, ಯಾರು ಬರುವುದಿಲ್ಲ. ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಿ ಯಾಕ ತಿಳಿಯಲಿಲ್ಲ. ಬಡ್ಡಿಗೆ ಬಡ್ಡಿ ಹಚ್ಚಿ ಬಡವರ ಕುತ್ತಿಗೆ ಕೊಯ್ದೆಲ್ಲ, ಬಡ್ಡಿಗೆ ಬಡ್ಡಿ ಹಚ್ಚಿ ಬಡವರ ಕುತ್ತಿಗೆ ಕೊಯ್ದೆಲ್ಲ. ಮನೆಗೆ ಬಂದ ಭಿಕ್ಷುಕರಿಗೆ ಒಂದಿನ ದಾನ ಮಾಡಲಿಲ್ಲ, ಮನೆಗೆ ಬಂದ ಭಿಕ್ಷುಕರಿಗೆ ಒಂದಿನ ದಾನ ಮಾಡಲಿಲ್ಲ. ಸುಖವನ್ನು ನೀಡಿದ ದೇವರಿಗೊಂದಿನ ಮನದಿ ಭಜಿಸಲಿಲ್ಲ, ಸುಖವನ್ನು ನೀಡಿದ ಸುಖವನ್ನು ನೀಡಿದ ದೇವರಿಗೊಂದಿನ ಒಂದಿನ ಮನದಿ ಭಜಿಸಲಿಲ್ಲ. ಕಾಳವಿಧಿ ಬಂದು ಕಸಗೊಂಡು ಹೋದಾಗ, ಕಾಳವಿಧಿ ಬಂದು ಕಸಗೊಂಡು ಒಂದಿನ ಹೋಗುದು ಮರೆತೆಲ್ಲ ತಮ್ಮ, ಹೋಗುದು ಮರೆತೆಲ್ಲ. ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಿ ಯಾಕ ತಿಳಿಯಲಿಲ್ಲ. ಎಷ್ಟು ಜನ್ಮವ ತಿರುಗಿ ಮಾನವ ಜನ್ಮಕ್ಕ ಬಂದಿಲ್ಲ,
ನಿರಿಗರಿಗ ಮುಗ ಮುಗ ಮದನಿ ಧನಿಸ ಎಷ್ಟು ಜನ್ಮವ ತಿರುತಿರುಗಿ ಮಾನವ ಜನ್ಮಕ್ಕ ಬಂದೆಲ್ಲ ಇದು ಒಂದು ಜನ್ಮ ಹೋದರೆ ಮಾನವ ಜನ್ಮ ಸಿಗುವುದಿಲ್ಲ ಇದು ಒಂದು ಜನ್ಮ ಹೋದರೆ ಮಾನವ ಜನ್ಮ ಸಿಗುವುದಿಲ್ಲ ಮುಂದೆ ಯಾವ ಜನ್ಮ ಬರುವುದು ಎಂದು ಯಾರಿಗೂ ತಿಳಿದಿಲ್ಲ ಹೇ ಮುಂದೆ ಯಾವ ಜನ್ಮ ಬರುವುದು ಎಂದು ಯಾರಿಗೂ ತಿಳಿದಿಲ್ಲ ಬಾಯಿ ತೆರೆದು ಚೀರಾಡಿದರಿಲ್ಲಿ ಬಾಯಿ ತೆರೆದು ಚೀರಾಡಿದರಿಲ್ಲಿ ಕೇಳವರ್ಯಾರಿಲ್ಲ ತಮ್ಮ ಕೇಳವರ್ಯಾರಿಲ್ಲ ಮಾನವ ಜನ್ಮಕ್ಕ ಹುಟ್ಟಿ ಬಂದಿರಿ ಯಾಕ ತಿಳಿಯಲಿಲ್ಲ ಗುರುವಿನ ಕರುಣೆ ಆಗದಿದ್ದರೆ ಮುಕ್ತಿಯು ನಿನಗಿಲ್ಲ ದೇಶದೊಳಗ ನಮ್ಮ ಕ್ಯಾಡಿಗೆ ಗ್ರಾಮ ಸ್ವರ್ಗಕ್ಕ ಇದು ಮಿಗಿಲ ದೇಶದೊಳಗ ನಮ್ಮ ಕೇಡಿಗೆ ಗ್ರಾಮ ಸ್ವರ್ಗಕ್ಕ ಇದು ಮಿಗಿಲ ಇಲ್ಲಿ ಇರುವ ಬಸವರಾಜರ ಧ್ಯಾನ ಮಾಡೋ ಮೊದಲ ಇಲ್ಲಿ ಇರುವ ಗುಡ್ಡದ ಬಸವರಾಜರ ಧ್ಯಾನ ಮಾಡೋ ಮೊದಲ ಅವನ ಹೊರತು ನಮಗ್ಯಾರು ಇಲ್ಲವೆಂದು ನೀನು ತಿಳಿಯೋ ಮೊದಲ ಹೇ ಅವನ ಹೊರತು ನಮಗ್ಯಾರು ಇಲ್ಲವೆಂದು ನೀನು ತಿಳಿಯೋ ಮೊದಲ ಶಿವಲೋಕದಿಂದ ಧರೆಗೆ ಇಳಿದು ಬಂದ ಶಿವಲೋಕದಿಂದ ಮಾನವ ಜನ್ಮಕ ಹುಟ್ಟಿ ಬಂದಿದಿ ಯಾಕ ತಿಳಿಯಲಿಲ್ಲ ಗುರುವಿನ ಕರುಣೆ ಆಗದಿದ್ದರೆ ಮುಕ್ತಿಯು ನಿನಗಿಲ್ಲ ಗುರುವಿನ ಕರುಣೆ ಗುರುವಿನ ಕರುಣೆ ಗುರುವಿನ ಕರುಣೆ ಆಗದಿದ್ದರೆ ಮುಕ್ತಿಯು ನಿನಗಿಲ್ಲ ಶಿವಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಅಂಥ ಗುರುವಿನ ಕರುಣೆ ಪಡಿಬೇಕಾತಂದ್ರೆ ಗುರುಗಳ ಆಶ್ರಯ ಮಾಡಿದಾಗ ಮಾತ್ರ ಗುರುಕೃಪ ಆ ಗುರು ಕರುಣೆ ವಿದ್ಯಾರ್ಥಿಯಾಗಿರುವಂಥ ಯಲ್ಲಪ್ಪನಿಗೆ ಮನೆಯೊಳಗ ತಂದೆ ತಾಯಿಗಳೇ ಅದಕ್ಕೆ ಹೇಳಿದರು ತಾಯಿಯೇ ಮೊದಲು ಗುರು ಸದಾಕಾಲದಲ್ಲಿ ಮಕ್ಕಳ ಹಿತವನ್ನು ಬಯಸ್ತಕ್ಕಂಥವ್ರು ಯಾರಂದ್ರೆ ತಂದೆ ತಾಯಿಗಳು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಇವು ಮೂರು ಶುದ್ಧ ವೈರ್ಗಳೆಂದ ಸರ್ವಜ್ಞ ಮಕ್ಕಳಿಗೆ ನಾವು ವಿದ್ಯಾ ಕಲಿಸ್ಬೇಕಾದ್ರೂ ಸಹಿತ ನಮ್ಮ ಮಗ ಕಲಿತಾನೋ ಇಲ್ಲೋ ಸುಮ್ಮನೆ ರೊಕ್ಕ ನಾವು ಲಕ್ಷ ಗಂಟಲೆ ಖರ್ಚು ಮಾಡ್ತಿರ್ತೀವಿ ಅದು ವ್ಯರ್ಥವಾಗಬಾರ್ದು ಇವತ್ತು ಇನ್ನು ಅದ ಪ್ರಾರಂಭ 3 ವರ್ಷ ತುಂಬಿ 4 ವರ್ಷಕ್ಕೆ ಬಿದ್ದಿರ್ತೈತಿ ನಾವಾಗಲೇ ಪ್ರೈವೇಟ್ ಶಾಲೆಗೆ ಹಚ್ತೀವಿ ಹೌದಾ ಭಾಳ ಆಟಿಟು ರೊಕ್ಕ ಅಲ್ಲ ಪ್ರಾರಂಭಕ್ಕೆ 30,000 ರೂಪಾಯಿ ಬೇಕು LKG ಅದು ಹೌದ್ರೆ ರೊಕ್ಕ ಜನಕ್ಕೆ ಹೆಚ್ಚಾಗಿಬಿಟ್ಟೈತಿ ಇವತ್ತಿನ ಕಾಲದಾಗ ರೊಕ್ಕ ಇಡಕ್ಕೆ ಜಾಗ ಇಲ್ಲ ಏನು ಅರಿಯದ ಕೂಸನ ಒಯ್ದು ಬಿಡ್ತಿರಲ್ಲ ಅದು ಏನು ಕಲಿತೈತಿ ಇನ್ನ ತಿಳುವಳಿಕೆ ಬಂದ ಮೇಲೆ ಕಲಿಸಿದ್ರೆ ಕಲಿಬಹುದು ಹೊರದೇ ಇರುವಂಥ ಯಜಮಾನನಿಗೆ ಹುಡುಗನಿಗೆ ಚೀಲ ಒರೆಸಿದ್ರೆ ಹೆಂಗೆ ಬರ್ತೈತಿ ಅದು ವಯಸ್ಸಿಗೆ ಬಂದವನಿಗೆ ಚೀಲ ಒರೆಸಿದ್ರೆ ಅವಕ್ಕೆ ಪುಸ್ತಕ ಎಷ್ಟು ಬ್ಯಾಗ ಹೊತ್ಕೊಂಡು ಹೋದು ವಜ್ಜೆ ಆಗಿರ್ತೈತೆ ಅದು ಮೇಲಾಗಿ ಮತ್ತೊಂದು ಪಕ್ಕದಲ್ಲಿ ಟಿಫನ್ ಬಾಕ್ಸ್ ಒಂದು ಅಯ್ಯೋ ಇರಲಿ ವಿದ್ಯೆ ಬೇಕು ವಿದ್ಯೆ ಇಲ್ಲದೆ ಜೀವನವಿಲ್ಲ ಅದಕ್ಕೆ ಹೇಳಿದ್ರು
ವಿದ್ಯೆ ಅನ್ನುವಂಥದ್ದು ಎಲ್ಲಿರ್ತೈತಪ್ಪ ಅಂದ್ರೆ ಒಡಲೊಳಗಿಪ್ಪದು ವಿದ್ಯೆ. ನಡೆದರೆ ತಾಂಭಾರಮಲ್ಲ ಕಳ್ಳರು ಕದಿಯರು ಪೊಡೈಪರು ಮುನಿದುಕೊಳ್ಳರು. ಒಡ ಹುಟ್ಟಿದವರು ಪಾಲಂಬೇಡರು. ವಿದ್ಯಾ ಅದು ಭಾರ ಆಗುವಂಥ ವಸ್ತು ಅಲ್ಲ. ಅದಕ್ಕೆ ಅಣ್ಣ ತಮ್ಮರು ಬೇರೆಯಾಗುವಂಥ ಪ್ರಸಂಗದೊಳಗೆ ಎಲ್ಲ ಭಾಗ ಮಾಡ್ತಾರೆ. ಹೊಲ ಮನಿ ಇರುವಂಥ ದುಡ್ಡು ಬೆಳ್ಳಿ ಬಂಗಾರ ತಂದೆ ತಾಯಿ ಸಹಿತ ಭಾಗ ಮಾಡ್ತಾರೆ. ನೀನು ಹತ್ತಾಗ ಅವು ಇತ್ತಾಗ ಅಂತ ತಿಳ್ಕೊಂಡು. ಆದರೂ ಕಲಿತ ವಿದ್ಯೆ ಭಾಗ ಮಾಡೋಕ್ಕಾಗುತ್ತಾರೋ ಆಗುವುದಿಲ್ಲ. ಅದಕ್ಕೆ ಈ ವಿದ್ಯಾ ಸಂಪತ್ತು ಅನ್ನೋದು ದೊಡ್ಡದಾಗಿರುವಂಥದ್ದು. ಹಾಗೆ ತಂದೆಯಾಗಿರುವಂಥ ಶಿವಪ್ಪ ಮಗನಾಗಿರುವಂಥ ಯಲ್ಲಪ್ಪನಿಗೆ ಮನೆಯೊಳಗೆ ತಕ್ಕ ಮಟ್ಟಿಗೆ ವಿದ್ಯಾ ಕಲಿಸಿದರು. ಬಹಳ ಚುರುಕು ಬುದ್ಧಿ. ಕೆಲವು ಮಕ್ಕಳ ಬುದ್ಧಿ ಬಹಳ ಮಂದ ಇರ್ತೈತಿ. ಎಷ್ಟು ಹೇಳಿದರೂ ಅದು ಹಿಡಿಯೋದೇ ಇಲ್ಲ. ಹಿಂಗಾಗಿತ್ತು ಒಂದು ಸಲ. ಬಹಳ ಮಂದ ಇತ್ತು. ಮೇಷ್ಟ್ರಿಗೆ ಹೇಳಿದ್ರು ಅವ್ರ ತಂದೆ ತಾಯಿ, ನೋಡ್ರಿ ಸರ, ನಾವಂತೂ ಹೆಬ್ಬಟ್ಟಿನ ಮಂದಿ, ಶಾಲೆ ಓದಿಲ್ಲ. ಈಗ ನಮ್ಮ ಮಗ ಒಂದು ಸ್ವಲ್ಪ ತಿದ್ದಿ ಬುದ್ಧಿ ನೀವೇ ಹೇಳಬೇಕು, ಹೊಡೆದು ಬಡ್ದು ಕಲಿಸ್ರಿ. ಮೇಷ್ಟ್ರಿಗೆ ಬಹಳ ಆನಂದ ಆಯ್ತು. ತಂದೆ ತಾಯಿ ಹೇಳಿದ್ರಲ್ಲ, ಯಾವುದೇ ಪ್ರಶ್ನೆ ಕೇಳಿದ್ರು ಅವನಿಗೆ ಕೇಳ್ತಿದ್ರು. ಏನೋ ಮಲ್ಲ ಹಗಲೆಲ್ಲ ಅವನ್ನ ಪ್ರಶ್ನೆ ಮಾಡ್ತಿದ್ರು. ಅವನಿಗೆ ಸಿಟ್ಟು ಬಂದ್ಬಿಡ್ತು ಮಾಸ್ಟರ್ ಮೇಲೆ. ಅವನು ಹಗಲಲ್ಲಿ ನನ್ನ ಕೇಳ್ತಾನೆ, ಇವ ಮಾಸ್ಟ್ರ ಇಷ್ಟು ಹುಡುಗರದಾರ ಆದರೂ ಏನೋ ಅನ್ನಂಗಿಲ್ಲ, ಮುಚ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ದ. ಒಂದು ಸಲ ಏನಾಗೈತೆ ಅಂದ್ರೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಯಾರ. ಹುಡುಗರನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಯಾರ. ಎಲ್ಲಿ ಕರ್ಕೊಂಡು ಹೋಗ್ಯಾರ? ನಮ್ಮ ಬಯಲು ಸೀಮೆ ಜನ ಮಲೆನಾಡು ಸೊಬಗು ತೋರಿಸ್ಬೇಕಂತ ಹೇಳ್ಕೊಂಡು ಆ ಕಡೆಗೆ ಶಿರ್ಸಿ, ಮೇಲಾಗಿ ಮುರುಡೇಶ್ವರ, ಆ ಎಲ್ಲ ಕ್ಷೇತ್ರಾದಿಗಳನ್ನು ತೋರಿಸ್ಕೊಂಡು ಜೋಗ ಜಲಪಾತಕ್ಕೆ ಕರ್ಕೊಂಡು ಹೋದ್ರ. ಹುಡುಗರೆಲ್ಲ ನೋಡಿದ್ರು. ಆ ಕಾಡು ಮೇಡು ಆದಿಗಳನ್ನು ನೋಡಿದಾಗ ಬಹಳ ಆನಂದ ಆಯ್ತು ಹುಡುಗಿ. ಮಕ್ಕಳಿಗೆ ಕೇಳಿದ್ರು, ಏನೋ ಬಸವ, ಈ ಮಲೆನಾಡು ನೋಡಿದ್ರೆ ಹೆಂಗ? ಏನ್ರಿ ಸರ, ಎಂಥ ಆನಂದ! ಇಲ್ಲಿ ಅಪಾರವಾಗಿರ್ತಕ್ಕಂಥ, ಎಲ್ಲಿ ನೋಡಿದ್ರು ಹಚ್ಚ ಹಸರಾಗಿ ಪಚ್ಚ ಪಯರಾಗಿ ಮುಗಿಲೆತ್ತರ ಬೆಳೆದಿರ್ತಕ್ಕಂಥ ತೇಗಾಗಿರ್ಬೋದು, ಹಲವಾರು ನಾನಾ ವಿಧವಾಗಿರುವಂಥ ಈ ಕಾಡು ನೋಡಿದ್ರೆ ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನಸ್ಸು ಬರಂಗಿಲ್ರಿ ಅಂದ. ನೋಡಪ್ಪ, ಇದು ಮಲೆನಾಡು. ಯಾವತ್ತು ಇಲ್ಲಿ ತಂಪಾದ ಗಾಳಿ, ತಂಪಾಗಿರುವಂಥ, ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬೀಳುವಂಥ ಜಲಪಾತಕ್ಕೆ ಕರ್ಕೊಂಡು ಹೋದ್ರು. ಮಕ್ಕಳೇ, ಈ ಕಡೆಗೆ ಬರ್ರಿ ಅಂತ ತಿಳ್ಕೊಂಡು ಎಲ್ಲರೂ ಕರ್ಕೊಂಡು ಮ್ಯಾಲೆ ನಿಂದಿರಿಸ್ಕೊಂಡ್ರು. ಮ್ಯಾಲಿಂದ ಆನೆಯ ಗಾತ್ರದೊಳಗೆ ಜಲಧಾರಿ ಧುಮ್ಮುಕ್ಕುವಂತಹದ್ದನ್ನು ತೋರಿಸಿದ್ರು. ಮ್ಯಾಲಿಂದ ಬೀಳ್ತಿತ್ತಲ್ಲ ನೀರು. ಅವಾಗ ಮೇಷ್ಟ್ರು ಹೇಳಕತ್ತಿದ್ರು, ಮಕ್ಕಳೇ, ಇದು ಈ ಭಾಗದಲ್ಲಿ ಬೀಳುವಂತಹದ್ದು ಇದು ರಾಜ, ಈ ಭಾಗದಲ್ಲಿ ಬೀಳುವಂತಹದ್ದು ಇದು ರಾಣಿ, ಇದು ರೋರಲ್, ಇದು ರಾಕೆಟ್ ಅಂತ ತಿಳ್ಕೊಂಡು ಅದರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡಿ ಹೇಳಕತ್ತಿದ್ರು. ಹುಡುಗರು ಕೂಡ ಕೇಳಕತ್ತಿದ್ದು. ಹಿಂಗ ಇದ್ದಾಗ ಮೇಷ್ಟ್ರು ಕೇಳಿದರು, ಯಾರನ್ನ? ಮಲ್ಲನ್ನ ಕೇಳಿದರು. ಏನೋ ಮಲೇಶಿ, ಇದನ್ನೆಲ್ಲ ನೋಡಿದ್ರೆ ನಿನಗೆ ಹೆಂಗೆ ಅನಿಸ್ತೈತಿ? ಅವನಿಗೆ ಸಿಟ್ಟಿತ್ತು ಮಾಸ್ಟರ್ ಮೇಲೆ. ಅವಾಗ ಹೇಳಿದ, ಸರ್, ಇದನ್ನೆಲ್ಲ ನೋಡಿದ್ರೆ ನಿಮ್ಮನ್ನ ಇದ್ರೊಳಗೆ ಎತ್ತಿ ಒಗಿಬೇಕು ಅನಿಸ್ತೈತಿ ಅಂದವ. ಆದರೆ ಮಾಸ್ಟ್ರು ಹೊಡೆಯೋದು ಯಾವುದಕ್ಕೆ? ವಿದ್ಯೆ ಬುದ್ಧಿಗಾಗಿ. ಅದಕ್ಕೆ ಬೈದು ಹೇಳಿದವರು ಏನು ಹೇಳಿದ್ರು? ಬೈದು ಹೇಳಿದ್ದು ಯಾವುದಕ್ಕೆ? ಒಳ್ಳೆಯದಕ್ಕೆ. ನಕ್ಕು ಹೇಳೋದು ಕೆಡಕಿಗೆ ಅನ್ನುವಂಥ ಗಾದಿ ಮಾತನ್ನು ನಾವು ಮರಿಬಾರ್ದು. ಅದರಲ್ಲಿ ತಂದೆ ತಾಯಿಗಳು ಹೇಳಿದ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಕಲಿಸಿದ್ರು. ಮಗ ಬೆಳೆದು ದೊಡ್ಡವನಾದ. ಯಾವಾಗ 8 ವರ್ಷದ ಬಾಲಕನಾದನೋ ಮಕ್ಕಳೊಂದಿಗೆ ಆಟ ಪಾಠವನ್ನು ಮಾಡುವಾಗ
ಹುಡುಗರೆಲ್ಲ ಕೂಡಿಕೊಂಡು ವಿಧ ವಿಧವಾಗಿರುವಂಥ ಆಟವನ್ನು ಆಡ್ತಾ ಇದ್ರು. ಅವನ ಸ್ನೇಹಿತರಾಗಿರ್ತಕ್ಕಂಥ ಆರ್ಯರ ಸಿದ್ದಪ್ಪ, ಪಿಂಜಾರ ಹುಸೇನಿ, ದಾರಿ ಮನೆಯ ಗೆಳೆಯ ದೇವಣಗಾವಿ ಶಿವಪ್ಪ, ಓರಿಗೆಯ ಗೆಳೆಯ ಇವರೆಲ್ಲರೊಟ್ಟಾಗಿ ಎಲ್ಲಪ್ಪಗೆದುರು ನೋಡುವರು. ಈ ಎಲ್ಲ ಗೆಳೆಯರ ಬಳಗ ಒಂದಾನೊಂದು ಸಲ ಹುಡುಗರಿಗೆ ಡಬಗಳ್ಳಿ ಹಣ್ಣು ತಿನ್ನಬೇಕನ್ನುವಂತೆ ಚಪಲ ಆತಂತ. ಆಟ ಮುಗಿಸಿದ್ರು. ಆಟ ಆಡಿದ ಮೇಲೆ ಎದುರಿಗೆ ಕಂಡಿತು ಡಬಗಳ್ಳಿಯ ಪೊದೆ. ಅದರ ಮೇಲ್ಭಾಗದಲ್ಲಿ ಒಳ್ಳೆಯ ರಸಭರಿತವಾಗಿರುವಂಥ ಕೆಂಪಗೆ ಇರ್ತಕ್ಕಂಥ ಹಣ್ಣಾಗಿರ್ತಕ್ಕಂಥ ಆ ಡಬಗಳ್ಳಿಯ ಹಣ್ಣು ತಿನ್ನಬೇಕನ್ನುವಂಥ ಒಂದು ಚಪಲ. ಹುಡುಗರಂದು ಹೇಗಾರ ಮಾಡಿ, ಏ ಸಿದ್ದಪ್ಪ, ಹುಸೇನಿ, ನಾವು ಈ ಹಣ್ಣನ್ನು ತಗೊಂಡು ಬರೋಣ ನಡಿ ಅಂತ ತಿಳ್ಕೊಂಡು ಅವ್ರು ಏನೆಲ್ಲ ಮಾಡ್ತಾರೆ ಹುಡುಗರು, ಆ ಹಣ್ಣು ಅವ್ರ ಕೈ ಸಿಗಲಿಲ್ಲ. ಅವಾಗ ಎಲ್ಲಪ್ಪ ಅಂದ, ಲೇ ಮಕ್ಕಳ, ನಿಮಗೇನು ಬರ್ತೈತೋ, ನಿಮಗ ತರುವ ಸಾಧ್ಯತೆ ಇಲ್ಲ, ಸರಿ ಈ ಕಡೆ ಬಿಡ್ರಿ ದಾರಿ ಅಂತ ತಿಳ್ಕೊಂಡು ಆ ಪೊದೆಯೊಳಗೆ ನುಗ್ಗಿದ್ನಂತ. 8 ವರ್ಷದ ಬಾಲಕನಾಗಿರುವಂತ ಈ ಎಲ್ಲಪ್ಪ ಪೊದೆಯೊಳಗೆ ಹೋದ. ಮೇಲಿರುವಂತ ಹಣ್ಣುಗಳನ್ನು ಕೀಳುವಂತ ಪ್ರಸಂಗದೊಳಗ ಎಲ್ಲಿತ್ತೋ ಎಲ್ಲಿಲ್ಲೋ ಘೋರವಾಗಿರುವಂತಹ ಸರ್ಪ, ದೊಡ್ಡದಾದ ಸರ್ಪ ಆಗಿಂದ ಆಗಲೇ ಸರಸರನೆ ಅವನನ್ನು ಏರಿತಂತ. ಏರಿ ಅವನ ಕೊರಳಿಗೆ ಸುತ್ತು ಹಾಕಿ ಎಡೆ ಹತ್ತಿತ್ತಂತ. ಎಡೆ ಎತ್ತಿ ನಿಂತಾಗ ಹೇಗೋ ಮಾಡಿ ಹಣ್ಣು ಕಿತ್ಕೊಂಡು ಹೊರಗೆ ಬಂದಾನ. ಹೊರಗೆ ಬಂದಾಗ ನೋಡಿದ ಹುಡುಗರು ಅಲ್ಲಿ ನಿಲ್ಲಬಹುದೇ, ನಿಲ್ಲಲಿಲ್ಲ. ಆ ಹುಸೇನಿ ಆಗಲಿ, ಸಿದ್ದಪ್ಪನಾಗ್ಲಿ, ದೇವಣಗಾವು ಶಿವಪ್ಪ, ಅವನ ಗೆಳೆಯರು ಎಲ್ಲರೂ ಎದ್ದು ಬಿದ್ದು ಓಡಿ ಹೋದ್ರು. ದೇವಣಗಾವು ಶಿವಪ್ಪ ಓಡಿ ಹೋಗಿ ಅವನ ತಂದೆಗೆ, ತಾಯಿಗಳಿಗೆ ಹೇಳಿದರು, ನಿಮ್ಮ ಮಗ ಎಲ್ಲಪ್ಪ ಹಣ್ಣು ತರಕ್ಕಂತ ಹೋದ, ಹಿಂಗಾತು ಅಂತ ತಿಳ್ಕೊಂಡು ಹೇಳಿದಾಗ ತಂದೆ ತಾಯಿಗಳು ಎದೆ ಹೊಡ್ಕೊಂಡು ಓಡಿ ಬಂದ್ರಂತವು. ಎದೆ ಹೊಡ್ಕೊಂಡು ಓಡೋಡಿ ಬಂದರು. ಮಗನು ಏನು ಮಾಡಿದ್ನಂದ್ರ, ಆ ಡಬಗಳ್ಳಿಯಿಂದ ಹೊರಗೆ ಬಂದು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಂತ. ಹಂಗ ಕಣ್ಣು ಮುಚ್ಚಿ ಕೂತಾಗ ಕೊರಳಿಗೆ ಸುತ್ತಿದೆ ಆ ನಾಗರ ಹಾವು, ಎಡೆ ಎತ್ತಿದೆ. ಹೀಗಿರುವಂತಹ ಪ್ರಸಂಗದಲ್ಲಿ ತಾಯಿ ಬಡಬಡ್ಕೊಂಡು ಅಳುತ್ತಾಳ. ಅಳುವಂತಹ ಪ್ರಸಂಗದೊಳಗೆ ವ್ಯಥೆಯಾಗಿದೆ, ದುಃಖವಾಗಿದೆ. ತಾಯಿಯ ಕರುಳು ಮಗನ ಮೇಲಿಟ್ಟಂತಹ ಮೋಹ, ಆ ಶಬ್ದಕ್ಕದು ಏನಾಯ್ತು, ನಿಧಾನವಾಗಿ ಹರಿದು ಪಕ್ಕದಲ್ಲಿ ಹೋಗ್ತದ ಹಾವು. ತಾಯಿ ಅಂತಾಳೆ, ಅಯ್ಯೋ ಮಗನೇ, ಆ ಹಾವು ಏನಾದ್ರೂ ಕಚ್ಚಿತೇನೋ ಅಂತ ತಿಳ್ಕೊಂಡು ಕಣ್ಣೀರು ಹಾಕುವಾಗ ಮಗನಾಗಿರುವಂತ ಎಲ್ಲಪ್ಪ ಹೇಳ್ತಾನೆ, ಅಮ್ಮ ಯಾಕೆ ಕಳ್ತಿದಿ? ಯಾ ಹಾವು ನನಗೆ ಏನು ಮಾಡಿಲ್ಲ, ನನಗೆ ಕಚ್ಚಿಲ್ಲ. ತಾಯಿ ಮೈಯೆಲ್ಲ ಸವರ್ತಾಳ, ನೋಡ್ತಾಳ, ಏನೂ ಆಗಿದ್ದಿಲ್ಲ. ಆದರೂ ಹೇಳಿದ, ಎಲ್ಲಪ್ಪ ಹೇಳಿದ, ಅಮ್ಮ ಅದು ಹಾವಲ್ಲ, ಆ ಜಟ್ಟಿಂಗರಾಯ ಈ ರೂಪದೊಳಗೆ ಬಂದ ತಿಳ್ಕೊಂಡು ಹೋಗಿ ಆ ಹಾವನ್ನು ಹಿಡ್ಕೊಂಡ, ಹೋಗಿ ಆ ಹಾವನ್ನು ಹಿಡಿದ. ತಂದೆ ತಾಯಿಗಳು ಬೆಚ್ಚಿ ಬಿದ್ರು. ಅಯ್ಯೋ ಮಗನೇ, ಎಲ್ಲಿ ಅನಾಹುತ ಆಗುತ್ತೋ ಅಂತ ತಿಳ್ಕೊಂಡು ದುಃಖವನ್ನು ಅವರು ಮಾಡ್ತಾ ಇದ್ರು ಕೂಡ ಅವರಿಗೆ ಹೇಳಿದ, ಅಮ್ಮ ನೀವೇನು ಕಣ್ಣೀರು ಹಾಕ್ಬೇಡ್ರಿ, ಈಗಿಂದೀಗಲೇ ಗುಡಿಗೆ ಹೋಗಿ ಆ ಜಟ್ಟಿಂಗರಾಯನಿಗೆ ಬಿಟ್ಟು ಬರ್ತೀನಿ. ಇವನು ಬೇರೆ ಎಲ್ಲ ಜಟ್ಟಿಂಗರಾಯನೇ ಗುಡಿಯಿಂದ ಬಂದಾನಂತ ತಿಳ್ಕೊಂಡು ಆಗಿಂದಾಗಲೇ ದಡದಡನೆ ಕೈಯೊಳಗೆ ಹಿಡ್ಕೊಂಡು ಹೋಗಿ ಹಾವನ್ನ ಗರ್ಭಗುಡಿಯೊಳಗೆ ಬಿಟ್ಟ. ಜನವೆಲ್ಲ ನೋಡ್ತಾರೆ, ಯಾವ ಕಡೆಗೆ ಹೋಗುತ್ತಾ, ಯಾವ ಕಡೆಗೆ ಹೋಗುತ್ತಾ. ಹೋಗಿ ಆ ಜಟ್ಟಿಂಗರಾಯನ
ಏನು ಆ ಮೂರ್ತಿ ಇತ್ತಲ್ಲ, ಆ ಮೂರ್ತಿ ಒಳಗದು ಐಕ್ಯವಾಗಿ ಬಿಡುತ್ತೆ ಅಂತ. ಕಣ್ಣಿಗೆ ಕಾಣದೆ ಅದೃಶ್ಯವಾಗಿದೆ. ಜನವೆಲ್ಲ ನಿಂತು ಕರಗಳನ್ನು ಜೋಡಿಸಿದ್ರು, ಕೈಗಳನ್ನು ಮುಗಿದ್ರು. ಅಯ್ಯೋ ಶಿವ ಶಿವ, ಆ ಮಗನಿಗಿರುವಂತ ಬುದ್ಧಿ ನಮಗಿಲ್ಲವಲ್ಲ, ಆ ಮಗನಿಗಿರುವಂತ ಜ್ಞಾನ ನಮಗೆ ಬರಲಿಲ್ವಲ್ಲ. ಸತ್ಯವಾಯಿತು, ಜಟ್ಟಿಂಗನೇ ಆ ರೂಪದೊಳಗ ಬಂದ ಅಂತ ತಿಳ್ಕೊಂಡು ಎಲ್ಲರೂ ಆ ಮಗನನ್ನು ಕೊಂಡಾಡ್ತಾರೆ, ಹಾಡಿ ಹರಿಸ್ತಾರೆ. ಹೀಗಿರುವಂತಹ ಪ್ರಸಂಗದಲ್ಲಿ ಮುಂದೆ ಏನಾತು ಅಂತ ತಿಳ್ಕೊಂಡು ಕೇಳಿದ್ರೆ, ಹೀಗೆ ದಿನಗಳು ಕಳೆಯುತ್ತಿರುವಾಗ ಕಾಲ ಉರುಳುವಂತಹ ಪ್ರಸಂಗದೊಳಗ 12 ವರ್ಷ ಯಲ್ಲಪ್ಪನಿಗೆ 12 ವರ್ಷ. ಆ 12 ವರ್ಷದ ಯಲ್ಲಪ್ಪಗ ಅದೇನು ಬುದ್ಧಿಮಟ್ಟ, ಅದೇನು ಜ್ಞಾನ, ಅದಕ್ಕಂತಾರ ಎಲ್ಲರಿಗೂ ಬರುವುದಿಲ್ಲ ಅಂತ. ಬುದ್ಧಿಮಟ್ಟ ಎಲ್ಲರಿಗೂ ಬರುವುದಿಲ್ಲ. ಶಾಲೆಯೊಳಗೆ ಒಂದು ಸಲ ಮೇಷ್ಟ್ರು ಹೇಳಿದ್ರಂತ, ಎಲ್ಲ ಮಕ್ಕಳ ಕೈಯಾಗ ಒಂದೊಂದು ಹಣ್ಣು ಕೊಟ್ರಂತ. ನೋಡಪ್ಪ, ಈ ಹಣ್ಣನ್ನು ನೀವೆಲ್ಲ ದೇವರಿಲ್ಲದ ಜಾಗದೊಳಗೆ, ಯಾರಿಲ್ಲದ ಜಾಗದೊಳಗೆ ಹಣ್ಣು ತಿಂದು ಬರ್ರಿ. ಎಲ್ಲ ಮಕ್ಕಳು ಇಸ್ಕೊಂಡು ಎಲ್ಲೆಲ್ಲೋ ಹೋಗಿ ಹಣ್ಣು ತಿಂದು ಬಂದರು. ಕನಕದಾಸನ ಕೈಯೊಳಗೆ ಹಣ್ಣು ಹಾಗೆ ಇಟ್ಕೊಂಡು ಬಂದಂತ. ಮೇಷ್ಟ್ರು ಕೇಳಿದರು, ಏನೋ ಬಸವ, ನೀ ಎಲ್ಲಿ ಹೋಗಿ ತಿಂದಿ? ಸರ್, ನಾನು ಶಾಲೆಯಿಂದ ಹೋಗಿದ್ದೆ. ಏನೋ ಸಂಗಮೇಶಿ, ನೀ ಎಲ್ಲಿ ಹೋಗಿದ್ದಿ? ಏ ಅಭಿಷೇಕ, ನೀ ಎಲ್ಲಿ ಹೋಗಿದ್ದಿ? ಸರ್, ನಾನು ಬಣಿ ಹತ್ರ ಹೋಗಿದ್ದೆ. ಯಾರೂ ಇದ್ದಿಲ್ಲ. ಎಲ್ಲರನ್ನ ಕೇಳಿದ್ರು. ಆಮೇಲೆ ಕನಕದಾಸನ ಕೇಳ್ತಾರ, ಏನೋ ಕನಕದಾಸ, ನೀನು ಯಾಕೆ ಹಣ್ಣನ್ನು ತಿಂದಿಲ್ಲ, ಹಾಗೆ ತಂದಿಯಲ್ಲ? ಕನಕದಾಸ ಹೇಳಿದ, ಗುರುವೇ, ಅಲ್ಲುಂಟು ಇಲ್ಲುಂಟು ಎಲ್ಲೆಲ್ಲಿಯೂ ಭಗವಂತನಿರುವ, ಎಲ್ಲ ಕಡೆಯೂ ಕೂಡ ದೇವರು ತುಂಬಿರುವಾಗ, ಗುರುವೇ, ಹ್ಯಾಗ ದೇವರ ಕಣ್ಣನ್ನು ತಪ್ಪಿಸಿ ತಿನ್ನೋದು ಸಾಧ್ಯ? ಗುರುಗಳು ಆಗಿಂದ ಆಗ ತೆಕ್ಕಿ ಬಿಡಿದ್ರಂತ. ಅಯ್ಯೋ ಮಗನೇ, ನಿನ್ನಂಥ ಶಿಷ್ಯ ಸಿಕ್ಕಿದ್ದು ನನ್ನ ಪುಣ್ಯ. ನೋಡ್ರಿ, ಅವನ ಜ್ಞಾನವನ್ನು ಕಂಡು ಹಾಗೆ ಇಲ್ಲಿ ಯಲ್ಲಪ್ಪನಿಗೆ ಜ್ಞಾನ ಆವರಿಸಿದೆ. ಹುಡುಗರೆಲ್ಲ ಕರಿಯಾಕೆ ಬಂದರು, ಯಲ್ಲಪ್ಪ ನಡಿ ಆಟ ಆಡೋಣ. ಯಲ್ಲಪ್ಪ ಹೇಳಕತ್ತಿದ, ನೋಡಪ್ಪ, ಆಟದ ಸಮಯ ಮುಗೀತು, ಆಟದ ಸಮಯ ಮುಗೀತು. ಆದರೆ ಈಗ ಮುಂದೆ ನೀವೆಲ್ಲ ಕಳುಹಿದರು ಶಿವ ತಾನು ದುಡಿಯಲೆಂದು, ಕುಳಿತು ಕೆಡುವುದು ಬೇಡ, ನಡಿರೆಲೋ ಮನಿಗೆಂದು ತಿಳಿ ಹೇಳಿ, ತಂದೆಯೊಡಗೂಡಿ ದುಡಿಯುತ್ತಿರುವ ಎಲ್ಲ ಮಕ್ಕಳಿಗೆ ಹೇಳಿದ, ನೋಡಪ್ಪ, ದುಡಿಯೋದು ಮುಗಿತು, ಈಗ ನಮ್ದು. ಏನ ಇದ್ರೂ ಕೂಡ ಕುಳಿತು ಕೆಡಬಾರ್ದು. ಯಾರಾದರೂ ಅಷ್ಟ ಸುಮ್ಮನ ಕುಂತು ಹರಟೆ ಹೊಡಿಬಾರ್ದಂತ. ನಾವೇನು ಉಣ್ತೀವಲ್ಲ ಅಷ್ಟಾದ್ರೂ ನಾವು ಸಂಪಾದನೆ ಮಾಡಬೇಕಲ್ಲ, ಹೌದಲ್ಲ? ಅದೇನು ಬಿಡ್ರಿ, ನಮಗೆ ದೇವ್ರು ಕೊಟ್ಟಾನ ಅಂತ ತಿಳ್ಕೊಂಡು, ದೇವ್ರು ಕೊಟ್ಟಾನ ಕರೆ ಎಲ್ಲಿವರೆಗೆ ಆಗುತ್ತಾ? ಕುಳಿತು ಉಂಡರೆ ಕುಡಿಕೆ ಹೊನ್ನ ಸಾಲದು. ಕುಂತ್ಕೊಂಡು ಉಂಡ್ರ ಎಷ್ಟಿದ್ರು ಸಾಲುದಿಲ್ಲ. ಅದಕ್ಕೆ ದುಡಿಯೈ ಸುಖವ ಪಡೆಯೈ, ಕೆಲಸ ಕಣಿಗೊಳಿಸಿ ತಾನು ತಂದೆಯೊಡಗೂಡಿ ದುಡಿಯುತ್ತಿರುವ. ತಂದೆ ಕೂಡ ದುಡಿಯಾಕತ್ತಿದ. 12 ವರ್ಷದ ಮಗ ಯಲ್ಲಪ್ಪ. ಆದರೆ ತಾಯಿಗಾನಂದ, ಮಗನು ಒಳ್ಳೆಯ ಮಗ, ಅವನ ಮನಸ್ಸಾದರೂ ಕೂಡ ಅಷ್ಟೇ ನಿರ್ಮಲವಾಗಿರುವಂಥದ್ದು. ಹೀಗಿರುವಂತಹ ಪ್ರಸಂಗದಲ್ಲಿ ಒಮ್ಮೆಯಾದರೂ ಕೂಡ ಖಾಲಿ ಹರಟೆ ಹೊಡಿಲಿಲ್ಲ. ದುಡಿದು ಬಂದ ಮೇಲೆ ಖಾಲಿ ಸಮಯ ಸಿಕ್ಕರೆ ಏನು ಮಾಡ್ತಿದ್ದ? ಊರೊಳಗೆ ಗರಡಿ ಇದೆ, ಗರಡಿ ಮನೆ ಅಂತ ತಿಳ್ಕೊಂಡು, ಬಹುಶಃ
ಬಿಜಾಪುರ ಜಿಲ್ಲಾದೊಳಗೆ, ಬೆಳಗಾವಿ ಜಿಲ್ಲಾದೊಳಗೆ ಬಹಳ ಕುಸ್ತಿಪಟುಗಳು ಬಹಳ. ಖಾಲಿ ಕೂಡದೆ ಕುಸ್ತಿಯನ್ನು ಕಲಿಯಲು ಆರಂಭಿಸಿದ. ಕುಸ್ತಿ ಆಡಕತ್ತಿದ. ತಾಯಿಗೆ ಆನಂದ, ಮಗ ಆಡಿ ಬಂದನಂತಂದ್ರ ಆನಂದವಾಗಿ ಮಗನ ಬಾಯಿಯೊಳಗೆ ತುತ್ತು ಇಡ್ತಾ ಇದ್ದ. ಕೊಬ್ಬರಿ ಖಾರ ಕುಟ್ಟಿ ಚೆರಿಗಂಟ್ಲೆ ಹಾಲು ಕುಡಿಸಿ, ಯಾಕೆ ನನ್ನ ಮಗ ಜಗಮಲ್ಲಗನಾಗಬೇಕು, ಜಗದೇಕ ವೀರನಾಗಬೇಕು ಅನ್ನುವಂಥ ಭಾವ ತಾಯಿದಾಗಿತ್ತು. ಹೀಗಿರುವಂತಹ ಪ್ರಸಂಗದಲ್ಲಿ ಆ ಮಗನನ್ನ ಬೆಳೆಸುತ್ತಾ ಒಳ್ಳೆ ಕುಸ್ತಿ ಪಟುವನ್ನ ಮಾಡುವಂಥವಳಾದ್ಲು. ಹೀಗೆ ಇರುವಂತಹ ಪ್ರಸಂಗದೊಳಗೆ ಮುಂದೆ ಏನಾತು ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಊರಾಗ ಬರಗಾಲ ಬಿತ್ತು. ಊರಾಗ ಏನ್ ಬಿತ್ತು? ಬರಗಾಲ. ಹಾಗಾದ್ರೆ ಆ ಬರಗಾಲ ಜನರನ್ನ ಹೆಂಗ ದುಃಖಕ್ಕೆ ಗುರಿ ಮಾಡಿತು ಅನ್ನುವಂಥದ್ದನ್ನು ಕೇಳುವ ಮುನ್ನ ನಮ್ಮ ಗವಾಯಿಗಳಿಂದ ಒಂದು ಗೀತೆಯನ್ನ ಕೇಳೋಣ. ತಾಯಿಗೆ ಕಾಲಿಲ್ಲ, ತಂದೆಗೆ ಕಣ್ಣಿಲ್ಲ, ಹೆಳವರಿದ್ದರು ತಾಯಿ ತಂದಿ. ಕೈಲಾಸ ನಿಮ ಪಾದ, ಉದರವೇ ವೈಕುಂಠ, ನವರಸ ಅನ್ನ ಉಣಿಸ್ಯಾನ. ನಿತ್ಯ ಸೇವೆಯ ಮಾಡ್ಯಾನ, ಅವರಲ್ಲಿ ದೇವರನ ಕಂಡಾನ. ಎಷ್ಟು ಸುಂದರವಾಗಿ ಹೇಳ್ತಾನೆ ಕವಿ ಅಂದ್ರೆ, ತಾಯಿ ತಂದೆಯ ಪಾದದಲ್ಲಿ ಸ್ವರ್ಗವಿದೆ. ತಾಯಿ ತಂದೆನೇ ದೇವರಂತ ಪೂಜೆ ಮಾಡಿದಂಥ ಶ್ರವಣ ಕುಮಾರನ ಹೆಸರು ಈ ಜಗತ್ತಿನೊಳಗೆ ಉಳಿತು. ತಾಯಿ ತಂದೆಗಿಂತ ಹೆಚ್ಚಿನ ದೇವರು ಯಾವುದು ಇಲ್ಲ ಅಂತ ಬಹಳ ಸುಂದರವಾಗಿ ಗುರುಲಿಂಗ ಕವಿಗಳು ಬರೀತಾರೆ. ತಾವೆಲ್ಲ ಕೇಳಬೇಕು. ಇದ್ದರಿರಬೇಕು ಇಂಥ ಮಗನು. 10 ಮಕ್ಕಳು ಹಡೆದಕ್ಕಿಂತ ಯಲ್ಲಾಲಿಂಗ ಮಹಾರಾಜನಂತ ಒಬ್ಬ ಮಗ ಹಡೆದ್ರೆ ಸಾಕು. ಬಸವಣ್ಣನಂಥ ಒಬ್ಬ ಮಗ, ಜಗವೇ ಬೆಳಗಿದ ಬಸವಣ್ಣ. ಎಂಥವ್ರಿ ಬಸವಣ್ಣ. ತೇಮ್ಸ್ ನದಿ ದಂಡಿ ಮ್ಯಾಗ ಅವನ ಫೋಟೋ ಅದ. ಇವತ್ತು ಇಂಗ್ಲೆಂಡ್ ಸೂರ್ಯ ಉದಯದ ನಾಡು, ಇಂಗ್ಲೆಂಡ್ ದೇಶದ ತೇಮ್ಸ್ ನದಿ ದಂಡಿ ಮ್ಯಾಗ ಬಸವಣ್ಣನ ಸ್ಟ್ಯಾಚು ಅದ. ಮೊದಲ ಪಾರ್ಲಿಮೆಂಟ್ ನಿರ್ಮಿಸಿದಂಥ ಮಹಾನ್ ಸಂತ. ಇದ್ದರಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂಥವನು. ತಾಯಿಗೆ ಕಾಲಿಲ್ಲ, ತಂದಿಗೆ ಕಣ್ಣಿಲ್ಲ, ಹೆಳವರಿದ್ದರು ತಾಯಿ ತಂದಿ. ತಾಯಿಗೆ ಕಾಲಿಲ್ಲ, ತಂದಿಗೆ ಕಣ್ಣಿಲ್ಲ, ಹೆಳವರಿದ್ದರು ತಾಯಿ ತಂದಿ. ಕೈಲಾಸ ನಿಮ ಪಾದ, ಉದರವೇ ವೈಕುಂಠ, ನವರಸ ಅನ್ನ ಉಣಿಸ್ಯಾನ. ನಿತ್ಯ ಸೇವೆಯ ಮಾಡ್ಯಾನ, ಅವರಲ್ಲಿ ದೇವರನ ಕಂಡಾನ. ನಿತ್ಯ ಸೇವೆಯ ಮಾಡ್ಯಾನ, ಅವರಲ್ಲಿ ದೇವರನ ಕಂಡಾನ. ತಂದೆ ತಾಯಿಯ ಸೇವೆಯನ್ನು ಮಾಡಿ ಮುಕ್ತನಾದ ಮಗನು. ಇದ್ದರಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು. ಇದ್ದರೆ ಇರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು. ಕಾಶಿಗೆ ಹೋದರ ಪಾಪೆಲ್ಲ ದೂರ, ಅಂತರ ಭಾಷಣದಾಗ. ಕಾಶಿಗೆ ಹೋದರ
ಪಾಪೆಲ್ಲ ದೂರ ಅಂತರ ಭಾಷಣದಾಗ ಕೂಸಿನ ಕೊಂದು ಕಾಸಿಗೆ ಹೋದರ ನಿನ್ನ ಕರ್ಮ ದೂರಾಗುದ್ಯಾಂಗ ಎಲ್ಲ ಇಲ್ಲೇ ಐತಿ ನೋಡ ಜನಕರ ಸೇವೆ ನಿತ್ಯ ಮಾಡ. ಏನು ಸುಂದರವಾಗಿ ಕಾಶಿ ರಾಮೇಶ್ವರ ವೈಕುಂಠ ಎಲ್ಲ ಇಲ್ಲೇ ಅದ ತಮ್ಮ. ತಾಯಿ ತಂದೆ ಸೇವಾ ಮಾಡೋದ ಕಲೀರಿ. ಮೊಹಮ್ಮದ್ ಪೈಗಂಬರ್ ಹೇಳ್ತಾನೆ ಒಂದು ಕಡೆ, ಮಾತಾ ಪಿತೋಕೆ ಪಾವೋ ಮೇ ಜನ್ನತ್ ಹೈ ಜನ್ನತ್ ಹೈ. ಏನು ಸುಂದರವಾಗಿ ಕಾಶಿಗೆ ಹೋದರ ಪಾಪೆಲ್ಲ ದೂರ ತರ ಭಾಷಣದಾಗ ಕೂಸಿನ ಕೊಂಡು ಕಾಶಿಗೆ ಹೋದರ ನಿನ್ನ ಕರ್ಮ ದೂರಾಗುದ್ಯಾಂಗ ಎಲ್ಲ ಇಲ್ಲೇ ಐತಿ ನೋಡ ಜನಕರ ಸೇವೆ ನಿತ್ಯ ಮಾಡ. ಎಲ್ಲ ಇಲ್ಲೇ ಐತಿ ನೋಡ ಜನಕರ ಸೇವೆ ನಿತ್ಯ ಮಾಡ. ತಾಯಿ ತಂದೆಯ ಸೇವೆಯನ್ನು ಮಾಡಿ ಮುಕ್ತನಾದ ಮಗನು ಇದ್ದರೆ ಇರಬೇಕು ಇಂಥ ಮಗನು ಶ್ರವಣ ಕುಮಾರನಂತವ. ವಂಚನೆ ಗುಣಗಳು ತುಂಬಿಕೊಂಡ ಮಗ ದೇವರು ಸಿಗುತ್ತಾನ ಹ್ಯಾಂಗ. ಹೋ ವಂಚನೆ ಗುಣಗಳು ತುಂಬಿಕೊಂಡ ಮಗ ದೇವರು ಸಿಗುತ್ತಾನ ಹ್ಯಾಂಗ. ಇಲ್ಲಿ ಸಲ್ಲಿದವರು ಅಲ್ಲಿಯೂ ಸಲ್ಲುವರು ಹೇಳ್ಯಾರ ಶರಣರು ನಮಗ. ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ. ಎಲ್ಲ ನದಿಯ ತೀರ್ಥ ಕ್ಷೇತ್ರ ಹಡೆದ ತಂದೆ ತಾಯಿ ಮಾತ್ರ. ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನು. ಕಾಡುವ ಜನಗಳ ನಡುಗಂಬವಾಗಿ ನಿಂತ ನಾಯಿ ಕವಿಗಾರ. ಕಾಡುವ ಜನಗಳ ನಡುಗಂಬವಾಗಿ ನಿಂತ ನಾಯಿ ಕವಿಗಾರ. ಕೊಂಡಿ ಮಂಚಣ್ಣ ಬಸವಾಗ ಕಾಡಿದರು ಹೆಸರಾದ ಬಸವೇಶ್ವರ. ಕೊಂಡಿ ಮಂಚಣ್ಣ ಬಸವಾಗ ಕಾಡಿದರ ಹೆಸರಾದ ಬಸವೇಶ್ವರ. ಭಕ್ತಿ ಇರಬೇಕು ಬಾಳಲ್ಲಿ ಗುರುಲಿಂಗ ಸ್ವಾಮಿ ಹಾಡಿದರಿಲ್ಲಿ. ಭಕ್ತಿ ಇರಬೇಕು ಬಾಳಲ್ಲಿ ಗುರುಲಿಂಗ ಸ್ವಾಮಿ ಹಾಡಿದರಿಲ್ಲಿ. ತಂದೆ ತಾಯಿಯ ಸೇವೆಯನ್ನು ಮಾಡಿ 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 ತಾಯಿ ತಂದೆಯ ಸೇವೆಯನ್ನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನು. ಶ್ರವಣ ಕುಮಾರನಂತವನು. ಶ್ರವಣ ಕುಮಾರನಂತವನು. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವಹರ ಹರ ಮಹಾದೇವ ದೇವ. ಈ ಗೀತೆಯನ್ನು ಆಲಿಸಿ
ಚಂದು ಸೌಕಾರ ಶಿವಪುರ್ ಇವರಾದರೂ ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂಥ ದಾನಿಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನು ನೋಡಬೇಕು. ಮಡಿವಾಳಪ್ಪ ಹೇಳ್ತಾನೆ ಒಂದು ಕಡೆ, ದಾನ ಕೊಟ್ಟಿದ್ದು ದಾರಿ ಗುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು ತಮ್ಮ, ಉಂಡದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು, ಇಟ್ಟು ದಿನದಲ್ಲ ಬ್ಯಾಂಕಿನಾಗ ಜಮಾ ಮಾಡೋದು ಇಲ್ಲೇ ಉಳಿತದೋ ಅಂತಕ್ಕಂಥ ಭಾವವನ್ನು ಹೇಳ್ತಾನೆ. ದಾನ ಕೊಟ್ಟಂಥ ದಾನಿಗಳಿಗೆ ಭಗವಂತನ ಆಶೀರ್ವಾದ, ಗುಡ್ಡದ ಬಸವಾರ್ಯರ ಕೃಪೆ ಸದಾವಕಾಲ ಇರಲಿ ಅಂತ ಹೇಳುತ್ತಾ ಈ ಹಣವನ್ನು ಸ್ವೀಕರಿಸ್ತಾ ಇದ್ದೀವಿ. ಮಿರಗಿಯ ಗ್ರಾಮದೊಳಗೆ ಬಿತ್ತು ಬರಗಾಲ. ಮಿರಗಿಯ ಗ್ರಾಮ ಇರುವುದು ಇಂಡಿ ತಾಲೂಕಿನೊಳಗೆ. ಪಂಚ ನದಿಗಳು ಹರಿದರೂ ಸಹಿತ ಮಳೆ ಇಲ್ಲದಿರುವಾಗ ಜನಗಳ ಬಾಳು ಬಹಳ ಕಠಿಣವಾತು. ಹೊರತಾಗಿ ಬರಲಿಲ್ಲ ಮಳೆರಾಯ, ಮಿರಗಿಯೊಳು ಬರಿ ಮೋಡ ತೇಲಿದವು, ಬೀಸಿದವು ಬಿರುಗಾಳಿ, ಮಳೆರಾಯ ನಿಳಿಯಲಿಲ್ಲ. ಮಳೆ ಬಾರದಿರುವಾಗ ಬಿತ್ಯಾರ ಅಲ್ಪ ಸ್ವಲ್ಪ ಬೆಳೆ, ಮೊಣಕಾಲು ಬಂದವ, ತೊಡೆವರೆಗೆ ಬಂದವ ಬೆಳೆ. ಆದರೆ ರೈತರ ಮುಖವೆಲ್ಲ ಆಕಾಶವನ್ನು ನೋಡಕತ್ತಿದ್ರು. ಮಳೆರಾಯ ಎಲ್ಲಿರುವೆಯೋ ಮಲ್ಲರ ಮಲ್ಲ, ಬೇಗ ಬಂದು ಭೂಮಿಯನ್ನ ತಲ್ಲಣಿಸುವಂತ ತಿಳ್ಕೊಂಡು ಬೇಡಿಕೊಳ್ತಾರೆ. ಮಳೆ ಬರಲಿಲ್ಲ. ಕಲ್ಲು ಕಾವೇರಿದೆ, ಹುಲ್ಲು ಬೆಳೆಯದಾಗಿದೆ, ದನಕರಗಳಿಗೆ ನೀರಿಲ್ಲ. ದನಕರಗಳೆಲ್ಲ ಮಣ್ಣನ್ನು ತಿನ್ನಾಕತ್ತಿದ್ವು, ಕಣ್ಣಲ್ಲಿ ಪ್ರಾಣ ಬಿಡಕತ್ತಿದ್ವು. ಜನವೆಲ್ಲ ದಿಕ್ಕೆಟ್ಟು ಹೊಟ್ಟಿ ಚೀಲ ತುಂಬಿಕೊಂಡಾಕ ಕೆಲವರು ಅಲ್ಲಿ ಕೂಲಿ ಹುಡುಕುತ್ತ ಹೊರಟು ಹೋದರಂತೆ. ಹೀಗಿರುವಾಗ ಆದರೆ ರೈತನ ಗೋಳನ್ನು ಕೇಳುವರು ಯಾರು ಇಲ್ಲ. ಅದು ಭೀಕರ ಬರಗಾಲ ಬಂದಿದೆ. ಸಕಲರ ಮನದಲ್ಲಿ ಭೀತಿಯ ತುಂಬುತ್ತ ಗುಡುಗುತ್ತ ಬಂತು ಬರಗಾಲ. ಸಕಲರ ಮನದಲ್ಲಿ ಭೀತಿಯ ತುಂಬುತ್ತ ಗುಡುಗುತ್ತ ಬಂತು ಬರಗಾಲ. ಗಿಡ ಮರದನಕರ ಮನುಜರ ಬಾಳಿಗೆ ತಂತು ಅಳಿಗಾಲ, ತಂತು ಬರಗಾಲ. ಬತ್ತಿವೆ ನದಿಗಳು, ಕಮರಿವೆ ಬೆಳೆಗಳು, ಕುಡಿಯುವ ನೀರಿಗೆ ಗತಿ ಇಲ್ಲ. ನಿಸರ್ಗ ಮಾತೆ ಕೋಪಿಸಿಕೊಂಡರೆ ಬದುಕುವುದೆಂತೂ ಜೀವಕುಲ. ನಿಸರ್ಗ ಮಾತೆ ಕೋಪಿಸಿಕೊಂಡರೆ ಬದುಕುವುದೆಂತೂ ಜೀವಕುಲ. ಸಕಲರ ಮನದಲ್ಲಿ ಭೀತಿಯ ತುಂಬುತ್ತ ಗುಡಗುತ್ತ ಬಂತು ಬರಗಾಲ. ಗಿಡ ಮರದನಕರ ಮನುಜರ ಬಾಳಿಗೆ ತಂತು ಕೆಡಗಾಲ. ಬಂತು ಬರಗಾಲ, ಬಂತು ಬರಗಾಲ. ಇಂಥ ಬರಗಾಲ ಇರುವಾಗ ಬೆಳೆ ಇಲ್ಲ ಹೊಲಗಳಲ್ಲಿ, ಕಾಳಿಲ್ಲ ಮನೆಗಳಲ್ಲಿ, ಹೊಳೆ ಹಳ್ಳ ದೊಡಲಲ್ಲಿ ನೀರಿಲ್ಲ. ಕುಡಿಯಲಿಕ್ಕೆ ಒಳಿತಿಲ್ಲ. ದಿನಮಾನ ಮುಳಿಸಿದನು ಜಟ್ಟಿಂಗನೆಂದೆಲ್ಲ ಗೋಳಿಟ್ಟರು. ಅಯ್ಯೋ ದೇವ್ರೇ, ಜಟ್ಟಿಂಗರಾಯ ಏನು ತಂದೆ ನಮ್ಮ ಹಳ್ಳಿಗೆ ಅಂತ ತಿಳ್ಕೊಂಡು ಜನವೆಲ್ಲ ವ್ಯಥೆಯನ್ನ ಪಡ್ತಾರೆ, ದುಃಖವನ್ನ ಪಡ್ತಾರೆ. ಯಾರೇನು ಮಾಡಕ್ಕೆ ಬರುವುದಿಲ್ಲ.
ಯಾರೇನು ಮಾಡೋಕ್ಕಾಗೋದಿಲ್ಲ. ದೇವರೇ ಮುನಿಸಿಕೊಂಡಾಗ ಜಟ್ಟಿಂಗರಾಯನೇ ಹೀಗೆ ಮಾಡಿರಬಹುದೇ ಅಂತ ತಿಳ್ಕೊಂಡು ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿದ ಅಂತ ತಿಳ್ಕೊಂಡು ಕಣ್ಣೀರು ಹಾಕುತ್ತಾ ಜನ ದಿಕ್ಕ ತೋಚದೆ ಸಿಕ್ಕ ಕಡೆಗೆ ಹೊಟ್ಟೆ ಪಾಡಿಗಾಗಿ ಅದು ಬರಗಾಲ ಅಂದಾಗ ಏನೆಲ್ಲ ಮಾಡಿಸ್ತೈತಿ. ಹೊಟ್ಟೆಗೆ ಅನ್ನ ಇಲ್ಲದ ಜನ, ಕೆಲವೊಂದು ಜನ ಮಾಡಬಾರದ ಹೀನ ಕಾರ್ಯ ಮಾಡಕತ್ತಿದ್ರು. ಕೆಲವರು ಮಠ ಮಂದಿರಗಳಲ್ಲಿರ್ತಕ್ಕಂಥ ದೇವರನ್ನ ಕದಿಯಾಕತ್ತಿದ್ರು. ಗುಡಿಯೊಳಗಿರುವಂಥ ಗಂಟೆ ಜಾಗಟೆಗಳನ್ನು ಕದಿಯಾಕತ್ತಿದ್ರು. ಮತ್ತೆ ಕೆಲವು ಹೆಣ್ಣು ಮಕ್ಕಳೆಲ್ಲ ತಮ್ಮ ಶೀಲವನ್ನು ಮಾರಿಕೊಂಡ್ರಂಥ ಹೊಟ್ಟೆಯ ಪಾಡಿಗಾಗಿ. ಆದರೆ ಅಂಥ ಭೀಕರ ಬರಗಾಲ ಬಿದ್ದಾಗ ಇತ್ತ ಶಿವಪ್ಪ ತನ್ನ ಮಗನಾಗಿರುವಂಥ ಯಲ್ಲಪ್ಪನನ್ನ ಎಲ್ಲಿಯಾದರೂ ಮಗನನ್ನ ಇಟ್ರಾತು, ದುಡಿಯಾಕ ಇಟ್ರಾತು ಅಂತ ತಿಳ್ಕೊಂಡು ಕರ್ಕೊಂಡು ಬಂದ್ರಂತೆ ಬಡಕುರ್ಕಿ ಗ್ರಾಮಕ್ಕೆ. ಬಡಕುರ್ಕಿಯ ಗ್ರಾಮದೊಳಗ ಶಾನಭೋಗರು ಕುಲಕರ್ಣಿಯರ ಒಂದು ಮನೆ. ಹೋಗಿ ಅವರ ಕೈಕಾಲು ಬಿದ್ದು ಕೇಳ್ತಾನೆ ಶಿವಪ್ಪ, ಯಪ್ಪ ನನ್ನ ಮಗನನ್ನ ಜೀತದ ಆಳನ್ನಾಗಿ ಮಾಡ್ಕೊಂಡು ಇಟ್ಕೊಳ್ರಿ, ನೀವು ಎಷ್ಟ ಕೊಡ್ರಿ, ನನ್ನ ಮಗ ನಿಷ್ಠೆಯಿಂದ ದುಡಿತಾನ. ಕುಲಕರ್ಣಿ ಆದರೂ ಸಹಿತ ಬಹಳ ವಿನಯವಂತಿದ್ದ, ಬಹಳ ವಿನಯವಂತ, ಗುಣವಂತ. ಯಲ್ಲಪ್ಪನ ದೇಹವನ್ನು ನೋಡಿದ ವಜ್ರ ಕಾಯದಂತೆ 16-18ರ ಒಂದು ವಯಸ್ಸಿನೊಳಗ ಬಲಾಢ್ಯವಾಗಿರುವಂಥ ಕಾಯ ಬಿತ್ತು. ಮಗನಿಗೆ ಹೇಳ್ತಾನೆ, ಯಲ್ಲಪ್ಪ ದೇವರು ಮೆಚ್ಚುವಂಗ ದುಡಿ. ಕುಲಕರ್ಣಿಯರ ಮನೆಯೊಳಗ ದೇವರ ಮೆಚ್ಚುವಂಗ ನುಡಿ, ಎಲ್ಲರ ಮನವನ್ನು ನೀನು ಗೆಲ್ಲು ಅಂತ ತಿಳ್ಕೊಂಡು ಕುಲಕರ್ಣಿಯರ ಎದುರಿಗೆ ಮುಚ್ಚಿನಂಥ ಮಾತನ್ನ ತನ್ನ ಮಗನಿಗೆ ತಿಳಿಸಿ, ಯಪ್ಪ ನಾನು ಬರ್ತೀನಿ ಅಂತ ತಿಳ್ಕೊಂಡು ಹೊರಟು ಹೋಗ್ತಾನೆ. ಮಗನಾಗಿರುವಂಥ ಯಲ್ಲಪ್ಪ ದುಡಿಯಾಕ ಹತ್ತಿದ. ಒಕ್ಕಲ್ತನವನ್ನ ಮಾಡ್ತಾನೆ ಅವರ ಮನೆಯೊಳಗ. ಬೆಳಗಿನ 4 ಗಂಟೆಗೆ ಎದ್ದು ಸಗಣಿಯ ಕಸ, ನೀರು, ಇನ್ನೊಂದು ಮತ್ತೊಂದು ಏನೆಲ್ಲ ಮಾಡಕತ್ತಿದ. ಹ್ಯಾಂಗ ದುಡಿಯಾಕ ಹತ್ತಿದ. ಕುಲಕರ್ಣಿಯವರ ಮನೆ ಏನು ಬೇಡ, ಸಂಪತ್ ಭರಿತವಾದ ಮನೆ ಆಗಕತ್ತು. ಒಳ್ಳೆ ರೀತಿಯಾಗಿ ಹ್ಯಾಂಗ ಬಿತ್ತುತ್ತಾನ, ಬಿತ್ತಿದ ಬೆಳೆಯೆಲ್ಲ ಫಸಲಾಗಿ ಬರ್ತಾ ಇದೆ. ತಾನು ಏನ್ ತಿಳ್ಕೊಂಡ, ಜೀತದ ಆಳಂತ ತಿಳ್ಕೊಳ್ಳಲಿಲ್ಲ, ಮನೆಯ ಮಗನೆಂದು ಭಾವಿಸಿಕೊಂಡ ಯಲ್ಲಪ್ಪ. ಆ ಮನೆಯವರಾದರೂ ಇವನು ನಮ್ಮ ಮನ್ಯಾಗ ದುಡಿಯಾಕ ಬಂದವನ್ಲಿಲ್ಲ, ನಮ್ಮ ಮನ್ಯಾಗ ನನ್ನ ಹೊಡ ಹುಟ್ಟಿದ ಮಗ ಅಂತ ತಿಳ್ಕೊಂಡವರು ಕುಲಕರ್ಣಿಯವರು. ಅಂಥ ಪ್ರೀತಿಯಿಂದ ಕಣ್ಣಾಗಿ ನೋಡುವಂಥವರಾದರೂ ಹೀಗಿರುವಂಥ ಪ್ರಸಂಗದಲ್ಲಿ ವರ್ಷ ಕಳೆದಿದೆ. 1 ವರ್ಷ ಕಳೀತು. 2ನೇ ವರ್ಷ ಬಿತ್ತಿದ್ರು. ಇತ್ತ ಮಿರಿಗಿಯ ಗ್ರಾಮದೊಳಗ ಸರಿಯಾಗಿ ಮಳೆ ಬಂದಿದೆ, ಬೆಳೆಯೆಲ್ಲ ಚೆನ್ನಾಗಿ ಬಂದಿವೆ. ಏನು ಜನ ಹೋದವರೆಲ್ಲ ಮರಳಿ ತಮ್ಮೂರಿಗೆ ಬಂದು ಸತ್ಯ ಶುದ್ಧವಾಗಿರುವಂಥ ಕಾಯಕ ಮಾಡಿಕೊಂಡು ಉಪಜೀವನ ಮಾಡಕತ್ತಿದ್ರು. ಕಾಶಿಬಾಯಿ ಹೇಳಿದ್ಲು, ಏನ್ರಿ ಯಾಕೋ ಏನೋ ಮಗನ ಜೀವ ನೆನ್ಸಕತ್ತೈತಿ, ಯಾಕೆ ಹೋಗಿ ನೀವು ನಮ್ಮ ಯಲ್ಲಪ್ಪನನ್ನ ಕರ್ಕೊಂಡು ಬರಬಾರ್ದು. ಕಾಶಿ ನನಗೂ ಗೊತ್ತೈತಿ, ನಾನು ಹೋಗ್ತೀನಿ, ನಿನ್ಕಿಂತ ಮುಂಚಿತವಾಗಿ ನಾನು ವಿಚಾರ ಮಾಡೀನಿ. ಈ ವಾರದೊಳಗೆ ಹೋಗಿ ಮಗನನ್ನು ಕರ್ಕೊಂಡು ಬರೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿದ. ಅದೇ ತೆರನಾಗಿ 2 ವರ್ಷ ಪರ್ಯಂತರವಾಗಿ ಹಣಗಾಯಾಗಿ ನೀರ್ಗಾಯಾಗಿ ಯಲ್ಲಪ್ಪ ಕುಲಕರ್ಣಿಯವರ ಮನೆಯೊಳಗೆ ಇದ್ದು ಸಿರಿ ಸಂಪತ್ತಿನಿಂದ ಮನೆ ಉಪ್ಪರಿಗೆಯಾತು. ಸಿರಿ ಸಂಪತ್ತಿನ ಉಪ್ಪರಿಗೆಯಾತು. ಎಲ್ಲರೂ ಕೊಂಡಾಡ್ತಾರೆ. ಯಲ್ಲಪ್ಪನ ಬಿತ್ತಿದ ಫಲ, ಯಲ್ಲಪ್ಪ ಬೆಳೆದ ಕಾಳುಗಳನ್ನು ನೋಡಿ ಎಲ್ಲರೂ ಬೆರಳುಗಚ್ಚಿದರು. ಎಲ್ಲರೂ ಬೆರಳುಗಚ್ಚಿದರು. ನಾವು ಅವತ್ತ ಬಿತ್ತೀವಿ, ನಾವು ಅವನು ಬಿತ್ತ ದಿವಸನೇ ಬಿತ್ತೀವಿ, ಆದರೆ ಎಲ್ಲರಿಗೂ ಬರುವುದಿಲ್ಲ, ಎಲ್ಲರಿಗೂ ಬರುವುದಿಲ್ಲ. ಅದು ಅಂತಾರೆ ನೋಡು, ಪಕ್ಕದ ಹೊಲದವರು ಕೆಲವರು ಹೊಲ ನೋಡಿ ಅಂತಿರ್ತಾರೆ, ನಾವು ಹಂಗ ಹಾಕಿವಿ, ನಮ್ಮ ಹೊಲ ಯಾಕೆ ಹಿಂಗೆ ಬೆಳೀತು. ಅದು ಶಿವ ಕೊಟ್ಟ ಬಹುಮಾನ. ಅದು ನೀನು ದುಡ್ತಕ್ಕ ಫಲ ಬರ್ತೈತಿ. ಕಷ್ಟದ ಹಿಂದ ಸುಖ ಐತಿ ಅನ್ನುವಂತೆ
ಒಂದಲ್ಲ ಎರಡಲ್ಲ 6-7 ಸಾರಿ ಹರಗಿ ಬಿತ್ತುತ್ತಾ ಇದ್ನಂತ. ಬಿತ್ತಬೇಕಾದ್ರೆ ಮಣ್ಣನ್ನೆಲ್ಲ ಹೇಗೆ ಮಾಡ್ತಿದ್ದ? ಆಧಾರದಂತೆ ಮಣ್ಣನ್ನೆಲ್ಲ ಹುಡಿಯಾಗುವಂಗ ಅಂತ ಹದ ಮಾಡಿ ಬಿತ್ತಿದ್ನಂತ. ಅದಕ್ಕೆ ರೈತರು ಹೊಲ ಹೆಂಗಿರ್ಬೇಕಪ್ಪ ಅಂದ್ರ ಅಂಗೈ ಅಂಗ ಇರ್ಬೇಕಂತ. ಹೊಲ ಅಂಗೈ ಅಂಗ ಹೊಲ ಮಾಡಿ ಮುಂಗೈ ತುಂಬ ಹೋಳಿಗೆ ತುಪ್ಪ ಹೊಡಿ ಅಂತಾರೆ ಘನ ಮಠದ ಆರ್ಯರು. ಇಲ್ಲಿ ರೈತನಿಗೆ ಒಂದು ಮಾತು ಹೇಳ್ತಾರೆ, ಪಕ್ಕ ರೈತನಾಗೋದೊಂದು, ಪಕ್ಕ ರೈತನಾಗೋದೊಂದು ತಕ್ಕ ಮಾತ ಹೇಳತೀನಿ, ನೆಪ್ಪಿರಲಿ ತಮ್ಮ ನಿನಗ ಕೊನೆ ತನಕ, ನೆಪ್ಪಿರಲಿ ತಮ್ಮ ನಿನಗ ಕೊನೆ ತನಕ. ಆದರೆ ಒಕ್ಕಲಿಗ ಆಗಿರುವಂಥವನು ಮಣ್ಣೆಲ್ಲ ಇಳಕಲಿ, ಹೊಲ ಎಲ್ಲ ಇಳಕಲಿ, ಮಣ್ಣೆಲ್ಲ ಸಬಕಳಿ, ಹೊಲದ ಮಣ್ಣು ಹೋದರ ರೈತನ ದೇಹಕ್ಕೆ ಹುಣ್ಣು ಆದಂತೆ, ರೈತನ ದೇಹಕ್ಕ ಹುಣ್ಣು ಆದಂತೆ, ನಾಡಿನ ಪುಣ್ಯ ತೀರಿದಂತೆ ಅಂತಾರೆ. ಅದಕ್ಕೆ ಯಾವತ್ತು ರೈತರು ತಮ್ಮ ಹೊಲ ಅಂಗೈ ಅಂಗ ಇರ್ಬೇಕಂತ. ಮಡಿಕಟ್ಟು ಹೊಲ ಅಂತೀರಿ ನೋಡ್ರಿ. ನೀರು ಹರಿದ ಜಾಗನ ನೋಡ್ರಿ, ನೀರು ಹರಿಯದ ಹೊಲ ನೋಡ್ರಿ. ಹರಿದಂಥದ್ದು ಹೆಂಗೆ ಬೆಳೆದಿರ್ತೈತದು? ಯಾಕೆ? ನೀರಲ್ಲೇ ಕುಡ್ದು 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 ಹಂಗ ಹೊಲ ಹದ ಮಾಡ್ತಿದ್ದ. ಅದಕ್ಕೆ ಹಂಗೆ ಬೆಳೀತಿತ್ತು. ದಿನಗಳು ಕಳೆಯುತ್ತಿರುವಾಗ ಮುಂದೆ ಕರಿಯಾಕ ಬಂದಾನ ತಂದೆಯಾಗಿರುವಂಥ ಯಾರು? ಶಿವರಾಯ, ಶಿವಪ್ಪ ಕರಿಯಾಕ ಬಂದಾನ. ಅಂಥ ಪ್ರಸಂಗದೊಳಗೆ ಏನಾತು? ಯಪ್ಪ, ನನ್ನ ಮಗನಾಗಿರುವಂಥ ಯಲ್ಲಪ್ಪ ನನ್ನ ಕರ್ಕೊಂಡು ಹೊಕ್ಕಿನ ಅಂದ ಕುಲಕರ್ಣಿಯರ ಮುಂದೆ. ಕುಲಕರ್ಣಿಯರಂತಾರೆ, ಯಪ್ಪ ಕರ್ಕೊಂಡು ಹೋಗಬೇಡ, ನಮ್ಮ ಮನೆಗೆ ದೇವರಾಗಿ ಬಂದಾನ ಯಲ್ಲಪ್ಪ. ಯಲ್ಲಪ್ಪ ಬಂದ ಮೇಲೆ ಸಿರಿ ತುಂಬಿತು, ಸಂಪತ್ತು, ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಾಳ. ಯಪ್ಪ ಬೇಕಾದ್ರೆ ಏನಾರ ಕೇಳು ಕೊಡ್ತೀವಿ, ಆದ್ರೆ ನಾವು ಕಳಿಸ್ಕೊಡಂಗಿಲ್ಲ. ಇಲ್ಲಪ್ಪ, ತಾಯಿ, ಅವನ ತಾಯಿ ಮಗನಿಗಾಗಿ ಆತುರತೆಯಿಂದ ಕಾತುರತೆಯಿಂದ ಕಾಯಕತ್ತಾಳ. ಅದಕ್ಕಾಗಿ ನಾನು ಕರ್ಕೊಂಡು ಹೋಗಲೇಬೇಕಂದಾಗ ಜನರೆಲ್ಲ ಕಣ್ಣೀರು ಹಾಕಕತ್ತಿದ್ರಂತೆ. ಯಲ್ಲಪ್ಪ ಮನೆಯನ್ನು ಬಿಟ್ಟು ಬರ್ಬೇಕಾದ್ರೆ ಜನವೆಲ್ಲ ಕಣ್ಣೀರು ಹಾಕಕತ್ತಿದ್ರು. ಕಣ್ಣೀರು ಹಾಕುವಾಗ ಜನಕ್ಕೆ ಹೇಳಿದ, ನೋಡ್ರಪ್ಪ, ನಾನು ಏನು ದೇವರಲ್ಲ, ದಿಂಡ್ರಲ್ಲ, ಏನೋ ನಿಮ್ಮಂಗೆ ನಾನು ಇದ್ದೆ. ಋಣ ಇತ್ತು, 2 ವರ್ಷದ ಪರ್ಯಂತರ ಅನ್ನದ ಋಣ ಇತ್ತು. ಆದ್ರೆ ಕುಲಕರ್ಣಿಯವರ ಮನೆಯ ಅನ್ನದ ಋಣ ತೀರಿದೆ, ಈ ನೆಲದ ಋಣ ತೀರಿದೆ. ಹೀಗೆ ಜನಕ್ಕೆಲ್ಲ ಒಳ್ಳೆ ವಿಚಾರವನ್ನು ಹೇಳಿ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಮನೆಗೆ. ತಂದೆ ತಾಯಿಗಳಿಗೆ ಬಹಳ ಆನಂದ ಆತು. ಅಂಥ ಪ್ರಸಂಗದೊಳಗೆ ಮುಂದೆ ಏನಾತು ಅಂತ ತಿಳ್ಕೊಂಡು ಕೇಳಿದ್ರೆ, ಮಿರುಗಿಯ ಮನೆಗೆ ಬಂದ ಮೇಲೆ ನೇರವಾಗಿ ಜಟ್ಟಿಂಗರಾಯನನ್ನ ದೇವಸ್ಥಾನಕ್ಕೆ ಹೋದ. ಹೋಗಿ ಜಟ್ಟಿಂಗರಾಯನಿಗೆ ಕಾಯಿ ಕರ್ಪೂರಾದಿಗಳನ್ನು ಮಾಡಿ ಬಂದ. ಮುಂದೆ ತಂದೆ ಹೇಳ್ತಾನೆ, ಮಗನೇ, ನೀನು ಮಾಡುವ ಕೆಲಸ ಬಹಳ ಇದೆ ನೋಡು, ಜಟ್ಟಿಂಗರಾಯನ ಬಲ ನಿನಗಿದೆ, ನೀನು ಜಟ್ಟಿಂಗನಾಗಬೇಕು, ಬಲಭೀಮನಾಗಬೇಕು. ಹೀಗೆ ಹೇಳುತ್ತಾ ಮಗನನ್ನ ಕುಸ್ತಿಯ ಕಣಕ್ಕೆ ಇಳಿಸಿದರು. ಕುಸ್ತಿಯ ಕಣಕ್ಕೆ ಇಳಿಸಿದಾಗ ಏನು ಬೇಡ, ಆ ಕೈ ಚಳಕವೆಲ್ಲವನ್ನು ಕಲಿತಾನೆ. ಕಲಿಯುತ್ತಾ ಇರುವಾಗ ಮುಂದೆ ಏನಾತು ಅಂತ ತಿಳ್ಕೊಂಡು ಕೇಳಿದ್ರೆ, 21 ವರ್ಷಕ್ಕೆ ಕಾಲಿಟ್ಟ. ತುಂಬು ಹರೆ, ತುಂಬು ಪ್ರಾಯ, ಯೌವನ. 21ನೇ ವರ್ಷದಲ್ಲಿ ಅದು ಅಖಂಡವಾಗಿರುವಂಥ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿಕೊಂಡು ಬಂದಾನ. ತಂದೆ ಹೇಳಿದ, ಮಗನೇ, ನೀನು ಒಕ್ಕಲ್ತನ ಮಾಡೋದು ಅಲ್ಲೆಲ್ಲ ಮಾಡಿ ಬಂದಿದ್ದಿ, ಆದ್ರೆ ಯಾಕೋ ಏನು ನಾವು ಕುರಿಯನ್ನು ಸಾಕ್ಬೇಕನ್ನುವಂಥ ನಮಗೆ ಮನಸ್ಸಾಗೈತಿ. ಮಗ ಹೇಳಿದ, ಎಲ್ಲಪ್ಪ, ಅಪ್ಪ ನೀನು ಯಾವುದನ್ನೇ ಮಾಡು ಅಂತ ಹೇಳೋದನ್ನು ನಾನು ಮನಸಾರೆ ಮಾಡ್ತೀನಿ. ಆಗಿಂದಾಗಲೇ ಕುರಿಗೆ ಕಾಯಕ ಹಚ್ಚಿದ್ರು. ಕುರಿ ತಂದು ಎಲ್ಲಪ್ಪ ಏನು ಬೇಡದ್ರ ಸುದ್ದಿ. ಆ ಕುರಿಗಳನ್ನು ಅಷ್ಟೊಂದು ಹಚ್ಕೊಂಡಿದ್ದ. ಕುರಿಗಳಿಗೆಲ್ಲ ಹೆಸರಿಟ್ಟಾನೆ, ಕರಿಯ, ಕೆಂಪ, ಕೆಂಚ.
ಕರೆದು ಬಿಟ್ರೆ ಸಾಕಂತ ಓಡೋಡಿ ಬರ್ತಿದ್ವು ಅಂತ. ಎತ್ತರವಾಗಿರುವಂತ ಎತ್ತರವಾದ ನಿಲುವು ಉಳ್ಳಂಥ ಯಲ್ಲಪ್ಪ ಕೈಯೊಳಗ ಉದ್ದಾದ ಕೋಲು ಹಿಡಿದಾನ, ಹೆಗಲ ಮೇಲೆ ಕಂಬಳಿಯನ್ನ ಹಾಕ್ಯಾನ, ಪಾದದಲ್ಲಿ ಮೆಟ್ಟನ್ನ ಜಿರ್ಕಿಯ ಮೆಟ್ಟನ್ನ ಮೆಟ್ಟಿ ಕುರಿ ಕಾಯಕ ಹತ್ತಿದ್ರ ತಾನು ಕೂತ್ರ ಕುರಿಗಳೆಲ್ಲ ಸುತ್ತು ಎಲ್ಲ ಮೇಯ್ತಿದ್ವಂತ. ಅಕಸ್ಮಾತ್ ಯಾವುದಾದ್ರೂ ಒಂದು ಕುರಿ ಹಸುರು ಕಂಡು ಎಳೆಸೋದು ಸಹಜ. ಪಶು ಹಸುರು ಕಂಡು ಎಳೆಸೋದು ಸಹಜ. ಅದು ಆಡಾಗಲಿ, ಕುರಿ ಆಗಲಿ, ದನ ಆಗಲಿ, ಎತ್ತಾಗಲಿ. ಬರೇ ಹಸು ಒಂದೇ ಅಲ್ಲ, ಎಲ್ಲರ ಮನವೂ ಕೂಡ ಹಾಗೆ, ಹೌದಲ್ರಿ? ಯಾವುದೇ ಒಂದು ವಸ್ತುವಿನ ಮೇಲೆ ನಮಗೆ ಕಣ್ಣು ಬಿದ್ರ ಈ ಮನಸ್ಸು ಅನ್ನುವಂಥ ಪಶು ಇದು ಎಳಿಸ್ತೈತೆ ಅದ್ರ ಕಡೆ, ಹೌದಲ್ರಿ? ಏನಾರ ಒಂದು ಒಳ್ಳೇದೈತಪ್ಪ ಕಣ್ಣಿಗೆ ಬಿದ್ದೈತೆ ಅಂದ್ರೆ ಹಂಗ ಅದನ್ನು ತನ್ನ ಕೋಲಿನಿಂದ ದಾರಿಗೆ ತರಿಸ್ತಿದ್ದ, ಕೋಲು ಬಗದು. ಹೀಗಿರುವಂತಹ ಪ್ರಸಂಗದೊಳಗೆ ಮುಂದೆ ಏನಾತು ಅಂತ ತಿಳ್ಕೊಂಡು ಕೇಳಿದ್ರೆ ಮುಂದ ಏನಾತು? ಕುರಿ ಕಾಯ್ದೊಳಗೆ ಅಷ್ಟೇ ಲಕ್ಷ್ಯ ಇಟ್ಕೊಂಡು ಲೆಕ್ಕ ಇಟ್ಟಿದ್ದ ಇಷ್ಟ ನಮ್ಮ ಕುರಿ. ಕೆಲವರಿಗೆ ಲೆಕ್ಕನ ಗೊತ್ತಿರೋದಿಲ್ಲ. ಒಂದ್ಸಲ ಈಗೆಲ್ಲ ಜನಗಣತಿ ಅಂತ ಬಂದೈತಲ್ಲ, ಜನಗಣತಿ ಬಂದಿಲ್ಲ, ಹಾಗ ದನ ಕರ ಕುರಿ ಆಡು ಮನೆಯಾಗಿರುವಂಥ ಪ್ರಾಣಿಗಳನ್ನು ಸಹಿತ ಲೆಕ್ಕಕ್ಕೆ ತೊಗೊಂಡಾರ, ಹೌದಲ್ರಿ? ನಿಮಗೆ ಗೊತ್ತೈತಿ. ದನಕ್ಕೆಲ್ಲ ನನಗೆ ಗೊತ್ತಿದ್ದಿಲ್ಲ, ಮೊನ್ನೆ ಒಬ್ಬರು ಕೇಳಿದೆ. ಮತ್ತು ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚಿದಂಗ ಆ ಜರ್ಸಿ ಆಕಳಿಗೆ ಎಮ್ಮಿಗೆ ಹಾಕ್ಯಾರಲ್ಲ, ಯಾಕೆ ಜ್ಞಾನ? ಅದು ಹಂಗಲ್ರಿ. ಇವು ಎಷ್ಟು ದನಗಳದಾವ ಈ ಊರಾಗ ಅನ್ನೋ ಲೆಕ್ಕಕ್ಕೆ ಹಾಕ್ಯಾರ್ರಿ ಅವನ್ನ. ಅವ್ರು ಹೇಳಿದ್ರು ನನಗೆ. ಹಂಗ ಲೆಕ್ಕ ಮಾಡಕ್ಕೆ ಬಂದಾರ. ಕುರಿ ಕಾಯುವನೇ ಕೇಳಿದ್ರು, ಏನಪ್ಪಾ ಕುರಿ ಎಷ್ಟದಾವ? ಅವ ಶಾಲೆ ಓದಿಲ್ಲ, ಬಿಟ್ಟಿಲ್ಲ. ನೋಡ್ರಿ ಎಷ್ಟದಾವ ಅಂದ್ರ ನಮ್ಮ ಕುರಿ ದೊಡ್ಡಿ ತುಂಬೈತಿ ಅಂದವ. ಅಲ್ಲೋ ಮತ್ತೆ ಸಣ್ಣ ದೊಡ್ಡ ಅವ ಹೇಳ್ದ, ನೋಡ್ರಿ ಇದು ದೊಡ್ಡ ಕುರಿ, ಇದರ ಹಿಂದೆ ಸಣ್ಣ ಕುರಿ, ಈಗ ಇದು ದೊಡ್ಡ ಕುರಿ, ಇದರ ಹಿಂದೆ ಸಣ್ಣ ಕುರಿ. ಅವರಿಗೆ ಲೆಕ್ಕನ ಗೊತ್ತಿಲ್ಲ. ದೊಡ್ಡದು ಸಣ್ಣದು, ಸಣ್ಣದು ದೊಡ್ಡದು, ಒಟ್ಟ ನಮ್ಮ ಈ ಹಟ್ಟಿ ತುಂಬೈತಿ ನೋಡ್ರಿ ಅಷ್ಟ ಲೆಕ್ಕ ಬರ್ಕೋರಿ ಅನ್ನಂತವ. ಆದರೆ ಯಲ್ಲಪ್ಪ ಹಾಗಲ್ಲ, ಒಳ್ಳೆಯ ಲೆಕ್ಕ ಇಟ್ಟಿದ್ದ. ತನ್ನ ಕುರಿ ಎಷ್ಟದಾವ ಅವಕ್ಕೆಲ್ಲ ಒಂದೊಂದು ಹೆಸರಿಟ್ಟು ಹೀಗೆ ಇರುವಂತಹ ಪ್ರಸಂಗದಲ್ಲಿ ಮುಂದೆ ಯಥಾಪ್ರಕಾರವಾಗಿ ಒಳ್ಳೆಯ ನಿಷ್ಠೆ ಇಟ್ಕೊಂಡು ಆ ಕಾಯಕವನ್ನು ಮಾಡುವಾಗ 22 ವಯಸ್ಸಿಗೆ ಬಂದ ತಂದೆ ಏನು ಮಾಡಿದ್ನಂದ್ರ, ಎಲ್ಲಪ್ಪ ಕುರಿ ಕಾಯೋದು ನೀನು ಸಾಕು, ನನಗೂ ವಯಸ್ಸಾಗಕ್ಕೆ ಬಂತಪ್ಪ, ಒಕ್ಕಲ್ತನ ನೀನೇ ಮಾಡು, ಮನ್ಯಾಗ ಎತ್ತದವ, ಒಕ್ಕಲ್ತನ ನೀನ ಮಾಡೋದು. ಎಲ್ಲಪ್ಪ ಜಗಗಟ್ಟಿಗನಾಗಿ ದುಡಿಯಾಕ ಸೂರ. ಅದಕ್ಕೆ ರೈತರಾದವರು ಹೆಂಗಿರ್ಬೇಕಪ್ಪ ಅಂದ್ರ ಹೊಟ್ಟಿ ತುಂಬ ಉಣ್ಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು, ರಟ್ಟಿ ಮುರಿದು ಬದುಕು ಮಾಡಬೇಕಂತ. ಯಾವ ರೈತ ರಟ್ಟಿ ಮುರಿದು ಬದುಕು ಮಾಡ್ತಾನೋ ಬೇಡದಂತ ಬೆಳೆ ಬರ್ತೈತೆ ಅಂತ, ಬೇಡದ ಫಲ ಕೊಡ್ತಾಳಂತ ಭೂದೇವಿ. ಅಂದ್ರ ಮೈಗಳತನ ಆಗಬಾರ್ದಂತ, ಮೈಗಳತನ ಬರಬಾರ್ದು. ಮೈಗಳತನ ಅಂದ್ರೆ ಆಲಸ್ಯ. ಆಲಸ್ಯ ಬಂತಂದ್ರೆ ಅವನು ಏನು ಮಾಡೋದಿಲ್ಲ. ಮೈಗಳತನ ಆಗಿಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸುಮ್ಮ ಉಣ್ಣೋದು, ಕುಂದ್ರೋದು, ಆಡೋದು, ಹಲವಾರು ವ್ಯಸನಕ್ಕೆ ಬಿದ್ದು ಚಟಗೇಡಿ ಆಗೋದು. ಸುಮ್ಮನೆ ತನ್ನ ಜೀವನ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ಹಂಗಾಗಬಾರ್ದು. ಆದರೆ ಇಲ್ಲಿ ತಂದೆ ಹೇಳಿದ, ಅದೇ ತಿರುನಾಗಿ ಹೊಲವನ್ನೆಲ್ಲ ಹೂಳಿದ, ಬಿತ್ತಿದ. ಇನ್ನೇನು ಟೈಮ್ ನಮಗೂ ಹತ್ತಿರ ಬಂದೈತಿ. ಸ್ವಲ್ಪ ಸಮಯದೊಳಗೆ ಇನ್ನು 8 ನಿಮಿಷದೊಳಗೆ ನನ್ನ ಪುರಾಣಕ್ಕೆ ನಾನು ವಿರಾಮ ಕೊಡ್ತೀನಿ. 8:09 ಮುಗಿಸಿ ಮುಂದೆ ಪೂಜ್ಯರ ಒಂದು ಆಶೀರ್ವಚನ ನಡಿಬೇಕು.
ಅದಕ್ಕೋಸ್ಕರವಾಗಿ ಬಿತ್ತಿದ ಮೇಲೆ ಬೆಳೆ ಹೇಗೆ ಬಂತು ಏನು ಬೇಡ ಸುದ್ದಿ, ಅಷ್ಟೇ ನೀಟಾಗಿ ಬೆಳೆ ಬಂದಿದೆ. ಬರುಬರ್ತಾ ಆ ಫಸಲು ಹೆಂಗ್ ಕಾಣಕತ್ತಿತ್ತಂದ್ರ ಎಲ್ಲ ಕಡೆಗೆ ಹಚ್ಚ ಹಸರಾಗಿ ಪಚ್ಚ ಪೈರಾಗಿ, ಒಂದು ಹೊಲಕ್ಕಿಂತ ಒಂದು ಹೊಲ ನೋಡ್ಬೇಕು, ಆ ಹೊಲ ನೋಡು ಈ ಹೊಲ ನೋಡು. ಅದಕ್ಕೆ ಹೇಳ್ತಾನೆ ಬಿತ್ತಿ ಬೆಳೆದವ ಒಕ್ಕಲಿಗ. ನಮ್ಮ ಗವಾಯಿಗಳು ಒಂದು ಗೀತೆ ಹಾಡ್ತಾರ ಸಣ್ಣದು. ಕೋಟಿ ವಿದ್ಯೆಯಲ್ಲಿ ನಮ್ಮ ಮೇಟಿ ವಿದ್ಯೆ ಮೇಲೆಂದು ಗೊತ್ತಿದ್ದು ಕೆಟ್ಟ ಚಟಕ ಬಿದ್ದಿರಲ್ಲ, ಕೊಟ್ಟಿ ಮನಸ್ಸಿರೋರು ನೀನಾಗಿ ಕೆಟ್ಟಿದೆಲ್ಲ. ಕೋಟಿ ವಿದ್ಯೆಯಲ್ಲಿ ನಮ್ಮ ಮೇಟಿ ವಿದ್ಯೆ ಮೇಲೆಂದು ಗೊತ್ತಿದ್ದು ಕೆಟ್ಟ ಚಟಕ ಬಿದ್ದಿರಲ್ಲ, ಕೊಟ್ಟಿ ಮನಸ್ಸಿನವನು ನೀನಾಗಿ ಕೆಟ್ಟಿದೆಲ್ಲ, ಕೊಟ್ಟಿ ಮನಸ್ಸಿನವನು ನೀನಾಗಿ ಕೆಟ್ಟಿದೆಲ್ಲ. ಕೋಟಿ ವಿದ್ಯೆಯಲ್ಲಿ ನಮ್ಮ ಮೇಟಿ ವಿದ್ಯೆ ಮೇಲೆಂದು, ಕೋಟಿ ವಿದ್ಯೆಯಲ್ಲಿ ನಮ್ಮ ಮೇಟಿ ವಿದ್ಯೆ ಮೇಲೆಂದು ಊಟ ಬಿಟ್ಟೆನಂತಿ, ಚುಟ್ಟ ಮೊದಲು ಬೇಕಂತಿ, ಕಟ್ಟಿ ಹಿಡಿದು ಸೇದುವವರ ಹಾದಿ ಕಾಯ್ತಿ, ನೀ ಭಿಕ್ಷೆ ಬೇಡ್ತಿ. ಊಟ ಬಿಟ್ಟೆನಂತಿ, ಚುಟ್ಟ ಮೊದಲು ಬೇಕಂತಿ, ಕಟ್ಟಿ ಹಿಡಿದು ಸೇದುವವರ ಹಾದಿ ಕಾಯ್ತಿ, ನೀ ಭಿಕ್ಷೆ ಬೇಡ್ತಿ. ಚುಟ್ಟು ಮುಟ್ಟು ಮನದಾಗ ಚುಟ್ಟ ಇಲ್ಲ ಕಿಸೆದಾಗ, ಸುಟ್ಟು ಬಿದ್ದ ಚುಟ್ಟ ನೀನು ಸೇದೆನಂತಿ, ಹೊಗಿ ಬಿಟ್ಟೆನಂತಿ. ಚುಟ್ಟು ಮುಟ್ಟು ಮನದಾಗ ಚುಟ್ಟ ಇಲ್ಲ ಕಿಸೆದಾಗ, ಸುಟ್ಟು ಬಿದ್ದ ಚಿಟ್ಟ ನೀನು ಸೇದೆನಂತಿ, ಹೊಗಿ ಬಿಟ್ಟೆನಂತಿ. ಕೋಟಿ ವಿದ್ಯೆಯಲ್ಲಿ ನಮ್ಮ ಮೇಟಿ ವಿದ್ಯೆ ಮೇಲೆಂದು ಗೊತ್ತಿದ್ದು ಕೆಟ್ಟ ಚಟಕ ಬಿದ್ದಿರಲ್ಲ, ಕೊಟ್ಟಿ ಮನಸ್ಸಿನವನು ನೀನಾಗಿ ಕೆಟ್ಟಿರಲ್ಲ. ಕೆಂಪು ವಸಡಿ ಚಾಕಾಗಿ ಜಂಪ್ ಬಿಟ್ಟಿಲ್ಲ ಅಂತ ಹೇಳಿ ರಂಪ್ ಮಾಡಿ ಮನೆಯಲ್ಲಿ ಸಂಪು ಹೂಡ್ತಿ, ನೀ ಜಗಳ ತೆಗಿತಿ. ಕೆಂಪು ವಸಡಿ ಚಾಕಾಗಿ ಜಂಪ್ ಬಿಟ್ಟಿಲ್ಲ ಅಂತ ಹೇಳಿ ರಂಪ ಹೂಡಿ ಮನೆಯಲ್ಲಿ ಸಂಪು ಹೂಡ್ತಿ, ನೀ ಜಗಳ ಮಾಡ್ತಿ. ನಿದ್ರಿಯಲ್ಲಿ ಹೋಟೆಲ್ಗೆ ಹೋಗಿ ಉದ್ರಿ 2 ಕಪ್ ಜಗ್ಗಿ, ಇದ್ದು ಬಿದ್ದು ಮಾತುಗಳ ಆಡೆನಂತಿ, ಒಬ್ಬರನಿಂದ ಮಾಡ್ತಿ. ನಿದ್ರಿಯಲ್ಲಿ ಹೋಟೆಲ್ಗೆ ಹೋಗಿ ಉದ್ರಿ 2 ಕಪ್ ಜಗ್ಗಿ, ಇದ್ದು ಬಿದ್ದು ಮಾತುಗಳ ಆಡೆನಂತಿ, ಒಬ್ಬರನಿಂದ ಮಾಡ್ತಿ. ಏನು ಸುಂದರವಾಗಿ ಬರೀತಾರಂದ್ರೆ, ಈ ದೇಶದ ಪ್ರಧಾನಮಂತ್ರಿ ಇಲ್ಲಂದ್ರೆ ನಡೀತದಲ್ರಿ, ಈ ದೇಶದ ಮಾಸ್ತರ್ ಇಲ್ಲ ಅಂದ್ರೆ ನಡೀತದೆ, ಏನಿಲ್ಲ ಅಂದ್ರೆ ನಡೀತದ. ಆದ್ರೆ ರೈತ ಇಲ್ಲ ಅಂದ್ರೆ ಜಗತ್ತು ನಡೆಯೋದು, ಮಣ್ಣು ತಿನ್ನಬೇಕಾಗ್ತದೆ. ರೈತ ಬಹಳ ಮುಖ್ಯ. ಅದಕ್ಕೆ ಕೋಟಿ ವಿದ್ಯೆಯಲ್ಲಿ ನಮ್ಮ ಮೇಟಿ ವಿದ್ಯೆ ಮೇಲೆಂದು ಗೊತ್ತಿದ್ದು ಕೆಟ್ಟ ಚಟಕ ಬಿದ್ದಿದೆಲ್ಲ, ಕೊಟ್ಟಿ ಮನಸ್ಸಿನವನು ನೀನಾಗಿ ಕೆಟ್ಟಿ. ತೋಟಕ್ಕೆ ಹೋಗದೆ ಬಿಟ್ಟೆನಂತಿ, ಮಟಕ ಗಟ್ಟಿ ಆಡೇನಂತಿ. ತೋಟಕ್ಕೆ ಹೋಗದೆ ಬಿಟ್ಟೆನಂತಿ, ಮಟಕ ಗಟ್ಟಿ ಆಡೇನಂತಿ, ಚಾಟ ಹಿಡಿದು ಲೆಕ್ಕ ಪಕ್ಕ ಹಾಕ್ತಿ, ನೀ ಲೈನ್ ತೆಗಿತಿ. ಪಕ್ಕ ಮನೆಯು ಸಿಕ್ಕೈತಂತಿ, ಚಕ್ಕ ಓಪನ್ ಹಾಕೈತಂತಿ. ಹೇ ಪಕ್ಕ ಮನೆಯು ಸಿಕ್ಕೈತಂತಿ, ಚಕ್ಕ ಓಪನ್ ಹಾಕೈತಂತಿ, ಸಿಕ್ಕಾಪಟ್ಟಿ ಸಾಲ ಮಾಡಿ ರೊಕ್ಕ ಹಚ್ಚುತ್ತಿ, ಪಕ್ಕ ಬಾರ್ಲೆ ಬೀಳ್ತಿ. ಕೋಟಿ ವಿದ್ಯೆಯಲ್ಲಿ ನಮ್ಮ ಮೇಟಿ ವಿದ್ಯೆ ಮೇಲೆಂದು ಗೊತ್ತಿದ್ದು ಕೆಟ್ಟ ಚಟಕ ಬಿದ್ದಿದೆಲ್ಲ, ಕೊಟ್ಟಿ ಮನಸ್ಸಿನವನು ನೀನಾಗಿ ಕೆಟ್ಟಿದೆಲ್ಲ. ಸರಿ ಸಿಂಧಿ ಕುಡ್ದೇನಂತಿ, ಸಂಧಿ ತಿರುಗೇನಂತಿ.
ಕುಡಿದೇನಂತಿ ಸಂಧಿ ಸಂಧಿ ತಿರುಗೇನಂತಿ ಮಂದಿಗೆಲ್ಲ ಗುಂಗಿನ್ಯಾಗ ಸಿಕ್ಕಂಗಾರ್ತಿ ಜೋಲಿ ಹೋಗಿ ಬೀಳ್ತಿ ರೊಕ್ಕ ಇಲ್ಲ ಕಿಸೆದಾಗ ಸೊಕ್ಕಿನ ಮಾತನ್ನಿಸೆದಾಗ ರೊಕ್ಕ ಇಲ್ಲ ಕಿಸೆದಾಗ ಸೊಕ್ಕಿನ ಮಾತನ್ನಿಸೆದಾಗ ಸಿಕ್ಕವರಿಂದ ಒದಕಿ ಎಟ್ಟ ತಿಂದೆನಂತಿ ಮುಖ ಬಾಯಿಸ್ಕೋತಿ ಕೋಟಿ ವಿದ್ಯೆಯಲ್ಲಿ ನಮ್ಮ ಮೆಟಿ ವಿದ್ಯೆವೇನೆಂದು ಗೊತ್ತಿತ್ತು ಕೆಟ್ಟ ಚಟಕ ಬಿದ್ದಿದೆಲ್ಲ ಕೊಟ್ಟಿ ಮನಸ್ಸಿನವನು ನೀನಾಗಿ ಕೆಟ್ಟಿದೆಲ್ಲ ಹೀಗೆ ಕೋಟಿ ವಿದ್ಯೆಗಳಲ್ಲಿ ಮೇಟೆ ಅದು ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಎಲ್ಲಪ್ಪ ಅಂದ ಚಂದವಾಗಿ ದುಡಿದ ಬೆಳೆ ಬಂದಿದೆ. ಅಂಥ ಪ್ರಸಂಗದಲ್ಲಿ ತೆನೆಯನ್ನು ಮುರಿಯುವ ಮುನ್ನವೇ ಕೊಯ್ದು ಗೂಡು ಹಾಕಿದ, ತೆನೆ ಮುರಿದ ಹಂಚಿಯನ್ನು ಕಟ್ಟಿ ಕೈಂಕಿಯನ್ನು ಬೆರೆಸಿ ಸುಂಕದ ರಾಶಿಯನ್ನು ತೂರಿ ದಾಸೋಹ ಮಾಡ್ತಾನೆ. ದಾನ ಧರ್ಮ ಪರೋಪಕಾರವನ್ನು ಮಾಡಿ ತಂದೆ ತಾಯಿಗಳ ಪ್ರೀತಿಯನ್ನು ಗಳಿಸಿಕೊಂಡ ಅನ್ನಬಲ್ಲಿಗೆ ಇವತ್ತಿನ ಈ ಪುರಾಣಕ್ಕೆ ನಾವು ವಿರಾಮ ಕೊಡ್ತೀವಿ. ಹಾಗಾದರೆ ನಾಳೆ ದಿವಸ ತಂದೆ ತಾಯಿಗಳು ನಿಂತ ಬೆಳೆದ ಮಗನ ಕಂಡು ಏನು ವಿಚಾರ ಮಾಡ್ತಾರ, ಮದುವೆ ಮಾಡ್ಬೇಕಂತಾರೋ ಅಥವಾ ಬೇಡ ಅಂತಾರೋ ಅನ್ನುವಂಥ ವಿಚಾರ ನಾಳಿನ ದಿವಸ ಬಹಳ ಸ್ವಾರಸ್ಯವಾಗಿ ನಡೆದು ಬರ್ತಾ ಇದೆ. ತಾವೆಲ್ಲ ಜಯಘೋಷ ಮಾಡಿ ನೋಡೋಣ ಹೆಂಗೆ ಮಾಡ್ತೀರಿ. ಈಶ್ವರ ಮಹಾರಾಜಗಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜಗಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜಗಿ. ಆ ಹಿಂದಿಂದ ನಮ್ಮ ಸಂಬಂಧ ಇಲ್ಲ ಕುಂತಾರ ಪಾಪ, ನಮಗೇನು ಸಂಬಂಧ ಇಲ್ರಿ ಮುತ್ಯಾರ, ನೀವೇನ್ರ ಮಾಡ್ರಿ ಅನ್ನಕತ್ತಾರ. ನಾನು ಭಾಳ ಹೊತ್ತು ನೋಡಿದೆ ಅವ್ರ ಪಾಡಿಗೆ ಅವ್ರು ಅವ್ರು ಹೇಳಕತ್ತಾರ, ನಿಮ್ಮ ಪಾಡಿಗೆ ನೀವು ಇಲ್ಲಿ ಮಾತಾಡಕತ್ತೀರ, ಅವ್ರ ಪಾಡಿಗೆ ಅವ್ರು ಅಡ್ಡಾಡಕತ್ತಾರ. ಪುರಾಣ ಅಂದರೆ ಸುಮ್ಮನೆ ಒಂದಿಷ್ಟು ಕೇಳೋದಲ್ಲ, ರಂಜನೆ ಮಾಡೋದು ಪುರಾಣ ಅಲ್ಲ. ಜೀವನವನ್ನು ರಂಜಿಸುವುದಕ್ಕಾಗಿ ಅಲ್ಲ, ಜೀವನನ್ನು ಅಳವಡಿಸಿಕೊಳ್ಳೋ ಸಲುವಾಗಿ ಇಂಥ ಪುರಾಣಗಳನ್ನ ಹಚ್ಚುತ್ತಾರೆ. ನಿಮ್ಮ ಮನಸ್ಸನ್ನು ಬೆಳಗೋ ಸಲುವಾಗಿ ಇದು ಪುರಾಣ. ಬಹಳ ಮಂದಿಗೆ ನಿಮಗೆ ಗೊತ್ತಿರಬೇಕು, ಬಹಳ ಮಂದಿ ಪುರಾಣವನ್ನು ಕೇಳ್ತಾ ಬಂದಿರಿ. ಒಂದು 20 ವರ್ಷದಿಂದ ಪುರಾಣ ಕೇಳ್ಕೊಂಡು ಬಂದಿರಿ. ನಿಮ್ಮ ಹಣೆ ಬಾರಕ್ಕೆ ಒಬ್ಬರ ಹೇಳ್ರಿ ಚೇಂಜ್ ಆಗಿರೇನು? ಏಯ್, ಇವು ಭಾಳ ವಿಚಿತ್ರ. ಇವು ಮನೆಗೆ ಹೋದ್ರು ಬೇಸರ, ಮಠಕ್ಕೆ ಬಂದ್ರು ಬೇಸರ, ಶಾಲೆಗೆ ಹೋದ್ರು ಮಸ್ತರ್ಗೆ ಬೇಸರ. ಈಗ ದಾರ್ಯಾಗ ಬರಾಕತ್ತಿದ್ದೆ ನಾನು, ಅಲ್ಲೊಬ್ಬ ಕುತ್ಕೊಂಡಿದ್ದು ಇದಕ್ಕೊಂದು ಗೊತ್ತದ್ಲಿ ನಿಮಗೆ ಗೊತ್ತಾಗತ್ತಲ್ಲ, ಚರಿಗೆ ತೊಗೊಂಡು ಕುತ್ಕೊಂಡಿದ್ದ. ಕುತ್ಕೊಳ್ರಿ ಬೇಡ ಅನ್ನಂಗಿಲ್ಲ ಅವ್ನಿಗೆ. ನಾನು ಬೇಡ ಕುತ್ಕೊಳಕ್ ಬೇಡ ಅಂತ ಕುತ್ಕೊಂಡು ಅದು ನಡೋರ್ ಒಣ್ಣೆ ಕೂತ ನಡೋರ್ ಒಣ್ಣೆಗ. ಏ ತಮ್ಮ ಅಂದೆ ನಾನು, ಏನು ಮುತ್ಯ ಅಂದವ. ನೋಡ್ರಿ ಹೆಂಗದ ನಾವು, ಏ ಮುತ್ಯ ಅಂದ. ಅಲ್ಲೋ ಚಂದ ಮಾತಾಡು, ಸಂಸ್ಕಾರ ಇಲ್ಲ ಅಂದ್ರೆ ಹಿಂಗೆ ಆಕತ್ತ ಅವಕ್ಕೆ. ಅವ ಕಿಶೆದಾಗ ಒಟ್ಟಾಣಿ ಹಾಕ್ಕೊಂಡಿದ್ದ. ಒಟ್ಟಾಣಿ ಅಂತೀರ ಪುಟಾಣಿ ಅಂತೀರಿ ನೀವು? ಒಟ್ಟಾಣಿ ಹಾಕ್ಕೊಂಡಿದ್ದ. ಮ್ಯಾಗ ತಿನ್ನಾಕತ್ತಿದ್ದ ಹಿಂಗೆ. ಎದಕ್ಕೆ ಹೋಗ್ಯಾನ್ರಿ? ಇದಕ್ಕೆ ಹೋಗ್ಯಾನ ಮ್ಯಾಗ ತಿನ್ನಾಕತ್ತಾನ. ನಾ ಅಂದೆ ಹಿಂಗೆಲ್ಲ ಮಾಡಬಾರ್ದು, ಮಕ್ಕ ತಕ್ಕೊಂಡು ವಿಭೂತಿ ಹಚ್ಕೊಂಡು ಒಂದು ಕಡೆ ಕುತ್ಕೊಂಡು ತಿನ್ನು ಅಂದೆ. ಅಷ್ಟು ಮಾಡಕ್ಕೆ ಟೈಮ್ ಇಲ್ರಿ, ನೀವೆಲ್ಲಿಗೆ ಹೊಂಟಿರಿ ಅಂದ. ನಾ ಕ್ಯಾಡ್ಗಿ ಹೊಂಟೆ, ಸುಮ್ಮನೆ ಹೋಗ್ರಿ ಅಂದವ. ಅಟ್ಟಕ್ಕೆ ಬಂದ್ರೆ ಮುಗಿದು ಹೋಗಿತ್ರಿ. ಮತ್ತೆ ಮುಂದೆ ಓಡಿ ಬಂದ, ತಡ್ರಿ ಮುತ್ಯ ಅಂದ. ಏನು ಅಂದೆ? ಅಲ್ರಿ ಯಾವಾಗಾರ ಗಿರಣಿಗೆ ಹೋಗಿರಿ ಅಂದವ. ಹೋಗಿನಿ, ನಾ ಸಣ್ಣವ್ರಿದ್ದಾಗ ಹೋಗಿದ್ದಪ್ಪ ಸ್ವಾಮಿಯಾಗ 20 ವರ್ಷದ. ಈಗೆಲ್ಲಿ ಹೋಗೋಕ್ಕೋಲಿ ಹೋಗಂಗಿಲ್ಲ. ನೋಡ್ರಿ ಮುತ್ಯ, ನೀವು ಗಿರಣಿಗೆ ಹೋದಾಗ ಮ್ಯಾಗ ಏನು ಹಾಕ್ತಾರೆ? ಜೋಳ ಹಾಕ್ತಾರೆ. ಮತ್ತು ಕೆಳಗೇನು ಬರುತ್ತೆ? ಹಿಟ್ಟು ಬರುತ್ತೆ. ಆ ಗಿರಣಿ ಒಳಗೆ ಹೆಂಗೆ ಮ್ಯಾಗ ಜೋಳ ಹಾಕಿರಿ ಕೆಳಗೆ ಹಿಟ್ಟು ಬರುತ್ತಲ್ಲ, ಹಂಗೆ ನಮ್ಮ ಗಿರಣಿ ಒಳಗೆ ಮ್ಯಾಗ ಒಟ್ಟಾಣಿ ಹಾಕಿರಿ ಕೆಳಗೆ ಹಿಟ್ಟು ಬರ್ತದೆ. ಸುಮ್ಮನೆ ಹೋಗ್ರಿ ಅಂದವು. ಏನು ಮಾಡುತ್ತೆ ಹೇಳ್ರಿ ಇಂಥವು? ಹಾಂ, ಆಡಿ ಬಾನನ ಕಂದ ಅಂಗಾಲ ತೊಳೆದೇನಿ ತಂಗಿಯ ತಿಳ್ನೀರ ತಕ್ಕೊಂಡು ಅಂತ ತಾಯಿ, ಅವತ್ತಿನ ತಾಯಿ ಹಾಡ್ತಿದ್ಲು.
ಆದ್ರೆ ಈಗಿನ ತಾಯಿ ಹಾಡಕತ್ತಾಳ, ಆಡಬೇಡ ನನ್ನ ಕಂದ ಜೀನ್ಸ ಪ್ಯಾಂಟ್ ಹಾಕೇನಿ ಆಡಿದ್ರೆ ಇನ್ನ ಕಾಲ ಮುರಿತೇನೆ ಅನ್ನುವಂತ ಈಗಿನ ತಾಯಿಯಂದ್ರು ಹುಟ್ಟಿರಲ್ಲ. ಅದಕ್ಕೆ ಹೇಳ್ತಾರೆ, ತಂದೆ ತಾಯಿಗಳಾದವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ರೆ ಅವರು ರಾಷ್ಟ್ರಪತಿ ಆಗ್ತಾರೆ, ಅಬ್ದುಲ್ ಕಲಾಂ ಆಗ್ತಾರೆ, ತಾಯಿ ಚೆನ್ನಮ್ಮ ಆಗ್ತಾರೆ. ಇತಿಹಾಸಗಳನ್ನ ನಾವು ಓದಬೇಕು, ಸುಮ್ಮನೆ ಅಲ್ಲ. बाजार में किताब लेकिन विद्या नहीं मिलता है, बाजार में लेकिन माता नहीं मिलता ಅಂತ ಒಬ್ಬ ಕವಿ ಬರೀತಾನೆ, ಕಬೀರ್ ದಾಸ. ನಮಗೆ ಸಿಗಬೇಕಾದ ಲೋಕದೊಳಗೆ ಎಲ್ಲ ಸಿಗುತ್ತದೆ ಕರೆ, ಆದ್ರೆ ತಂದೆ ತಾಯಿ ಅನ್ನುವಂತ ಸಿಗಂಗಿಲ್ಲ. ಆ ತಂದೆ ತಾಯಿ ಸಿಕ್ಕಾಗ ಅವ್ರ ಸೇವಾ ಮಾಡಬೇಕು, ಅವ್ರ ಪುಣ್ಯದ ಫಲವನ್ನು ಪಡ್ಕೋಬೇಕು, ಅವಾಗ ಜೀವನ ಸಾರ್ಥಕತೆ ಆಗತ್ತೆ. ಈಗಿನ ತಂದೆ ತಾಯಿಗಳನ್ನು ದೂರ ಮಾಡಕ್ ಹೊಂಟ್ಬಿಟ್ರೆ ನೀವು ಹೆಂಗಾಗಿರಂತಂದ್ರ, ತಂದೆ ತಾಯಿ ಆಸ್ತಿ ಬೇಕು ಖರೆ, ತಂದೆ ತಾಯಿ ಸೇವೆ ಮಾಡಕ್ಕೆ ಒಲ್ಲೆ ಅನ್ನಕತ್ತ ಭಾಳ ಮಂದಿ ಅದಾರ. ಒಂದು ಮಾತು ಹೇಳಿ ಅವ್ವ ನಿಮಗೆ, ಬ್ಲೆಡ್ ಕೊಟ್ಟಾಳ, ಹೌದಲ್ರಿ? ಬ್ರೆಡ್ ಕೊಟ್ಟಾಳ, ಏನು ಕೊಟ್ಟಾಳ್ರಿ? ಬ್ಲೆಡ್ ಕೊಟ್ಟಾಳ. ಸಣ್ಣವರಾದ್ಮೇಲೆ ಬ್ರೆಡ್ ಕೊಟ್ಟಾಳ, ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ತಲೆಗೆ ಹೆಡ್ ಕೊಟ್ಟಾಳ, ಮಲಗಕ್ಕ ಬೆಡ್ ಕೊಟ್ಟಾಳ. ಏನು ಕೊಟ್ಟಾಳ್ರಿ? ಬ್ಲೆಡ್ಡು, ಬ್ರೆಡ್ಡು, ಹೆಡ್ಡು, ಬೆಡ್ಡು. ಮತ್ತು ನೀವೇನು ಕೊಟ್ರಿ? ನೀವು ಕೊಡ್ತೀರಿ, ನಂಗೆ ಗೊತ್ತದ. ಕೊನೆಗೆ ವೃದ್ಧಾಶ್ರಮನೂ ಕೊಡ್ತೀರಿ ಪಾಪ. ಬ್ಲೆಡ್ ಕೊಟ್ಟು, ಬ್ರೆಡ್ ಕೊಟ್ಟು, ಹೆಡ್ ಕೊಟ್ಟು, ಬೆಡ್ ಕೊಟ್ಟಿರ್ತಕ್ಕಂಥ ತಾಯಿಗೆ ಕೊನೆಗೆ ಹೋಗಿ ವೃದ್ಧಾಶ್ರಮ ಕೊಡ್ತಿರಲ್ಲ. ವೃದ್ಧಾಶ್ರಮ ಕೊಡಬೇಡ್ರಿ ಪುಣ್ಯಾತ್ಮರೇ, ನಿಮ್ಮ ಮಕ್ಕಳನ್ನ ಕಾಳಜಿಯಿಂದ ತಂದೆ ತಾಯಿ ಸೇವೆ ಮಾಡ್ರಿ, ನಿಜವಾಗೂ ಸಾರ್ಥಕತೆ ಆಗತ್ತೆ. ಇಲ್ಲ ಅಂದ್ರೆ ತಂದೆ ತಾಯಿನ ದೂರ ಮಾಡಕ್ ಹೊಂಟಿರಿ. ನಾ ಹೇಳ್ತೀನಿ, ಈ ನಾಡಿನೊಳಗೆ ನೀವು ಒಬ್ಬ ಗುರುವಿಗೆ ದಕ್ಷಿಣೆ ಕೊಡೋ ಅವಶ್ಯಕತೆ ಇಲ್ಲ, ಒಬ್ಬ ಸ್ವಾಮಿಗೆ ನೀವು 1000 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ, ಒಬ್ಬ ಸ್ವಾಮಿಗೆ 1,00,000 ಕೊಡೋ ಅವಶ್ಯಕತೆ ಇಲ್ಲ. ಮನೆ ಒಳಗೆ ತಾಯಿ ಬಿದ್ದಾಗ ಅವಳ ಸೇವೆಯನ್ನು ಮಾಡಿದ್ರೆ ಸಾರ್ಥಕ ಆಗತ್ತೆ ನಿಮ್ಮ ಜೀವನ. ಅದು ನಿಜವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ತಂದೆ ತಾಯಿ ದೇವರಂದು ನೆಂಬಿ ಪಾದ ಪೂಜೆಯ ಮಾಡು. ಎಷ್ಟು ಚಂದ ಹೇಳ್ತಾನೊಬ್ಬ ಕವಿ. ತಂದೆ ತಾಯಿ ದೇವರಂದು ಪೂಜೆ ಮಾಡು, ನಿನಗೆ ಯಾವ ಗುಡಿಗೂ ಹೋಗೋ ಅವಶ್ಯಕತೆ ಇಲ್ಲ, ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕ. ನೋಡ್ರಿ, ಒಬ್ಬ ಕವಿ ಬರೀತಾನ, ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕ, ತಾಸೊತ್ತಿನ ದಾರಿ ಮನೆಯೊಳಗೆ ಕುಂತಾಳ ತಾಯಿ ಹಡದವಂತ ಒಬ್ಬ ಕವಿ ಬರೀತಾನಲ್ಲ. ತಾಯಿ ಎಲ್ಲಿ ಅದಾಳ ಅಂತಂದ್ರೆ ಅವಳು ಎಲ್ಲಿ ಇಲ್ಲ, ಸೇವಾ ಮಾಡೋ ಪಗದೊಳಗೆ ಅದ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಎಲ್ಲಾ ಲಿಂಗ ಮುತ್ಯ 2 ಮದುವೆ ಆಗಿದ್ದ. ಎಷ್ಟ್ರಿ? ನಿಮ್ಮಂಗ ಹುಟ್ಟಿದ, ನಿಮ್ಮಂಗ ಬೆಳೆದ, ನಿಮ್ಮಂಗ ಹೊಲದಾಗ ದುಡ್ದ, ದೊಡ್ಡವನಾದ, ಒಂದಲ್ಲ 2 ಮದುವೆ ಆದ. ಕೊನೆಗೆ ವೈರಾಗ್ಯ ಬಂತು, ಮುಗುಳು ಕೊಡಕ್ಕೆ ಹೋದ, ಮಹಾರಾಜನಾದ. ನೀವು ಎಲ್ಲ ಲಿಂಗ ಮಹಾರಾಜ ಆಗೋದು ಬೇಕಾಗಿಲ್ಲ ನನಗೆ. ಏನಾಗಬೇಕು? ನೀವು ರಾಣಿ ಚೆನ್ನಮ್ಮ ಆಗೋದು ಬೇಕಾಗಿಲ್ಲ ನನಗೆ. ನೀವೇನಾಗಬೇಕಂದ್ರೆ ಮೊದಲು ನಾವು ಸಂಸ್ಕೃತದ ಸಂಸ್ಕಾರ ಉಳ್ಳುವಂಥ ಭಾರತ ದೇಶದ ನಾಗರಿಕ ಪ್ರಜೆ ಆದ್ರೆ ಸಾಕು, ನಮ್ಮ ಜೀವನ ಸಾರ್ಥಕತೆ ಆಗತ್ತೆ. ಅದನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂತಂದ್ರೆ ಇವತ್ತು ನಮ್ಮ ದೇಶದೊಳಗೆ ಒಂದನ್ನು ನಾವು ಬೇಡ್ಕೊಳ್ತೀವಿ, ನನ್ನ ಮಗ ಡಾಕ್ಟರ್ ಆಗಲ್ರಿ ಅಜ್ಜವ್ರೆ, ಇಂಜಿನಿಯರ್ ಆಗಲಿ ಅಜ್ಜವ್ರೆ ಅಂತ ದೇವ್ರ ಹತ್ರ ಬಂದು ಆ ಗುಡ್ಡದ ಮುತ್ಯಾನ ಒಂದು ಬೇಡ್ಕೋತೀರಿ. ನೀವು ಒಬ್ಬರು ಹೇಳ್ರಿ, ಎದಿ ಮೇಲೆ ಕೈ ಹಚ್ಕೋರಿ, ಹೇಳ್ತೀನಿ ಹಚ್ಕೋರಿ ನಿಮ್ಮ ಹಣೆ ಬರಕ. ನನಗೆ ಗೊತ್ತದ, ಇಂಡಿ ತಾಲೂಕು ಮಂದಿದೆಲ್ಲ ತಿಳ್ಕೊಂಬಿಟ್ಟಿನಿ. ನಾ ಬಂದು 6 ವರ್ಷ ಆಯ್ತು, ಎಲ್ಲ ತಿಳ್ಕೊಂಡೇನಿ. ನಮ್ಮ ಇಂಡಿ ತಾಲೂಕುದು ಬಿಜಾಪುರ ಜಿಲ್ಲೆ ಮಂದಿ ಹೆಂಗೆ ಅಂತಂದ್ರೆ ಹೊಡಿ ಬಡಿ ಕಡಿ ಅಷ್ಟೇ, ಹೊಡಿ ಬಡಿ ಕಡಿ ಸಮ್ ಆಯ್ತು. ಹೆಂಗಂತಂದ್ರೆ ಒಂದು ಬ್ಯಾ ಅಂತ ಅಷ್ಟು ಬ್ಯಾ ಅಂದ್ಬಿಡ್ತಾವ, ಒಂದು ಕುರಿ ಒದರ್ತ ತಿಳ್ಕೊಂಡು ಅಷ್ಟು ಕುದಿ ಹೆಂಗೆ ಒದರ್ಕೊಂತ ಹೊಂಟು ಬಿಡ್ತಾವ. ಯಾಕೆ ಹೇಳಕತ್ತೀನಿ ಅಂತಂದ್ರೆ ಸಂಸ್ಕಾರ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಶಾಲ್ಯಾಗ ಮಾಸ್ತರು ಆ ಮಗ ಬಂದಂತ ಹೋದ ಮನೆಗೆ ಕುತ್ಕೊಂಡಿದ್ದ, ಶಾಲೆಗೆ ಬೆಂಕಿ ಹತ್ತಿತ್ರಿ, ಶಾಲೆಗೆ ಬೆಂಕಿ ಹತ್ತಿತ್ತು. ಹಿಂಗ ಹೊಳಿ ದಂಡಿ ಮೇಲೆ ಕುತ್ಕೊಂಡು ಅಳಾಕತ್ತಿದ್ದ. ಕ್ಯಾಡ್ಗಿ ಭಕ್ತರೆಲ್ಲ ಹೋಗಿ ಶಾಲೆಗೆ ಬೆಂಕಿ ಹತ್ತಿತ್ತು ಅಂತ ತಿಳ್ಕೊಂಡು ಆರ್ಸಾಕತ್ತಾರ. ನೀವು ಹೊಳಿ ದಂಡಿ ಕುಂತು ಅಳಾಕತ್ತಿದ್ದ. ಯಾರ್ರಿ? ಹುಡುಗ. ಅಲ್ಲೋ ಯಾಕೆ ಅಳಾಕತ್ತಿದೆ? ಶಾಲೆಗೆ ಬೆಂಕಿ ಬಿದ್ದೈತ್ರಿ, ಅದಕ್ಕೆ ಅಳಾಕತ್ತಿದೆ. ಹೌದಪ್ಪ, ಶಾಲೆಗೆ ಬೆಂಕಿ ಬಿದ್ದದ, ಅದನ್ನ ಆರ್ಸಕ್ಕೂ ಹೊಂಟೀವಿ, ನೀ ಯಾಕೆ ಅಳಾಕತ್ತಿದಿ? ನಾ ಶಾಲೆಗೆ ಬೆಂಕಿ ಬಿದ್ದಕ್ಕೆ ಅಳಾಕತ್ತಿಲ್ರಿ, ಶಾಲೆಯಾಗಿದ್ದು ಮಸ್ತರ ಸತ್ತಿಲ್ಲ, ಅದಕ್ಕೆ ಅಳಾಕತ್ತೀನಿ ಅಂದವ. ನೋಡ್ರಿ ಏನು ಮಾಡ್ತೀರಿ ಇವಕ್ಕೆ. ಇಂಥ ಮಕ್ಕಳು ಹುಟ್ಟಾವ ನಮ್ಮ ದೇಶದಾಗೆ, ಇಂಥ ಮಕ್ಕಳು ಹುಟ್ಟ್ಯಾವ. ಅದಕ್ಕೆ ನಾ ಹೇಳ್ತೇನಲ್ಲ, ತಂದೆ ತಾಯಿ ಸೇವಾ ಮಾಡ್ರಿ.
ಗುರುವಿನ ಸೇವೆ ಮಾಡ್ರಿ. ಒಂದು ಮಾತು ಹೇಳ್ತೀನಿ, ನಾನು ಒಂದು ಕಿಮ್ಮತ್ತಿನ ಮಾಡಿ ಹೇಳ್ತೀನಿ. ನೀವು ಪ್ರಯಾಗರಾಜಕ್ಕೆ ಹೋಗಿ ಬಂದಿರಿ ಬಹಳ ಮಂದಿ ಅಲ್ಲ, ಕುಂಭಮೇಳಕ್ಕೆ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಹೋಗಿ ಪ್ರಯಾಗರಾಜಕ್ಕೆ ಹೋಗಿ ಬಂದಿರಿ. ಆ ಕುಂಭಮೇಳಕ್ಕೆ ಹೋಗಿ ಗಂಗಾ ನದಿ ಸ್ನಾನ ಮಾಡಿ ಬಂದ್ರೆ ನಿಮ್ಮ ಜೀವನ ಪಾವನ ಆಗಂಗಿಲ್ಲ, ನಿಮ್ಮ ಜೀವನ ಪಾವನ ಆಗಂಗಿಲ್ಲ. ಮನೆಯಾಗಿರ್ತಕ್ಕಂಥ ತಂದೆ ತಾಯಿ ಸೇವಾ ಮಾಡ್ರಿ, ಅವ್ರ ಜಳಕ ಮಾಡಿಸ್ರಿ, ಚಲೋ ಊಟ ಮಾಡಿಸ್ರಿ, ಅವಾಗ ನೀವು ಪುಣ್ಯ ಬರ್ತದೆ ಹೊತ್ತು ಇಲ್ಲ ಅಂದ್ರೆ ಪುಣ್ಯ ಬರಂಗಿಲ್ಲ. ಹೌದಲ್ರಿ? ಪುಣ್ಯ ಯಾವಾಗ ಬರ್ತದ್ರಿ? ಸುಮ್ಮನೆ ಬರ್ತದೆ? ಬರಂಗಿಲ್ಲ. ತಂದೆ ತಾಯಿ ಸೇವಾ ಮಾಡ್ರಿ, ಗುರುವಿನ ಸೇವಾ ಮಾಡ್ರಿ. ಒಂದು ಕೊನೆಯದಾಗಿ ಹೇಳಿ ಮುಗಿಸಿಬಿಡ್ತೀನಿ. ಎಲ್ಲ ಲಿಂಗ ಮುತ್ತವರು ಸಮಾಜಕ್ಕಾಗಿ ವೈರಾಗ್ಯ ತಾಳಿ ಹೋಗಿರ್ತಕ್ಕಂಥವ್ರು. ಅದಕ್ಕೆ ನೀವೇನು ಮಾಡ್ಬೇಕು ಗೊತ್ತನ್ರಿ? ನೀವೇನು ಮಾಡ್ಬೇಕ್ರಿ? ಅವ್ರ ಪುರಾಣ ಚಂದ ಕೇಳ್ರಿ, ಅದನ್ನ ಆಲಿಸ್ಕೋರಿ, ಪಾಲಿಸ್ಕೋರಿ. ಮದುವೆ ಆಗಿರ್ತಕ್ಕಂಥ ವೈರಾಗ್ಯ ಮೂರ್ತಿ ಆಗ್ತಾನಂತಂದ್ರೆ ನಮ್ಮ ಜಗತ್ತಿನೊಳಗೆ ಬಹಳ ಮಂದಿ ಮದುವೆ ಆದವ್ರು ಅದಾರ. 42 ವೀರೇಶಣ್ರ ಆದವ್ರು ಮದುವೆ ಆಗ್ಯಾರ. ಗುಡ್ಡಾಪುರ ದಾನಮ್ಮ ಮದುವೆ ಆಗ್ಯಾಳ, ಹೇಮರೆಡ್ಡಿ ಮಲ್ಲಮ್ಮ ಮದುವೆ ಆಗ್ಯಾಳ, ಕಲಬುರಗಿ ಶರಣಬಸಪ್ಪ ಮದುವೆ ಆಗ್ಯಾನ. ನೂರಾರು ಮಹಾತ್ಮರ ಶರಣರು ಮದುವೆ ಆದ್ರು ಅವ್ರು ಶಿವಶರಣರು ಆಗ್ಯಾರ. ಯಾಕೆ ಆಗ್ಯಾರ ಅಂತಂದ್ರ ಅವ್ರೆಲ್ಲ ತಿಳ್ಕೊಂಡಾರ, ಜಂಗಮ ಸೇವೆ ಮಾಡಿದ್ರು, ಅದಕ್ಕೆ ಅವ್ರು ಶರಣರಾದ್ರು, ಮಹಾತ್ಮರಾದ್ರು, ಶಿವಯೋಗಿಗಳಾದ್ರು. ಅದಕ್ಕೆ ನಾವು ಮಾನವರಾಗಿ ಬದುಕೋಣ. ಅದಕ್ಕೆ ನಿಮ್ಮ ಮಕ್ಳಿಗೆ ಹೆಂಗೆ ಕಲಿಸ್ಬೇಕಂತಂದ್ರೆ, ನಿಮ್ಮ ಮಕ್ಕಳಿಗೆ ಒಂದು ಮಾತು ಹೇಳ್ರಿ, ಮಗ ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಲೈಫ್ ಮಾತ್ರ ಹ್ಯಾಪಿ ಇರಲಿ. ಹೆಂಗ್ರಿ? ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಲೈಫ್ ಮಾತ್ರ ಹ್ಯಾಪಿ ಇರಲಿ, ಮದುವೆ ಇರಲಿ, ಮಸನ ಇರಲಿ, ಮನಸ್ಸು ಮಾತ್ರ ಕೂಲ್ ಆಗಿರಲಿ ಅಂತ ತಿಳ್ಕೊಂಡು ಹೇಳಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಅದಕ್ಕೆ ಸಂಸ್ಕಾರದ ಜೊತೆಗೆ ನೀವು ಮೊದಲು ತಂದೆ ತಾಯಿ ಆದವರು ಒಳ್ಳೆಯವರಾಗ್ರಿ. ಇವತ್ತು ಹೆಂಗಾಗೈತಿ ಅಂತಂದ್ರೆ ಅವು ಬಂದ್ಬಿಟ್ಟವು. ಏನ್ರಿ ಅವು? ಮೊಬೈಲ್ ನೋಡಿ, ಅವು ಹೇಳಕತ್ತ ನೋಡ್ದ, ಮೊಬೈಲ್ ಅಂತ ಹೇಳಕತ್ತ ನಾವು ಮುತ್ಯ ಮೊಬೈಲ್ ಅಂತ ಹೇಳಕತ್ತಾನ. ಅವ್ನು ಗೊತ್ತದ ಮೊಬೈಲ್ ಕೊಟ್ರೆ ಗಪ್ ಹಾಕವು, ಮೊಬೈಲ್ ಕೊಟ್ರೆ ಸಾಕು ಗಪ್ ಆಗಿಬಿಡ್ತಾವ್ರಿ. ಅವಾಗಿನ ಕಾಲಕ್ಕೆ ಮೊಬೈಲ್ ಸೆಟ್ ಐ, ಟಿವಿ ಸೆಟ್ ಐ, ಡೈಮಂಡ್ ಸೆಟ್ ಐ, ಫ್ರಿಜ್ ಸೆಟ್ ಐ, ಎಲ್ಲ ಸಟ್ಟಿನೊಳಗೆ ನಿಮ್ಮ ಮೈಂಡ್ ಆಪ್ಸೆಟ್ ಆಗಿಬಿಟ್ಟದ. ಹೌದಲ್ರಿ? ಈ ಆಪ್ಸೆಟ್ ಆಗಿರುವಂಥ ಮೈಂಡ್ ಸೆಟ್ ಆಗಬೇಕಾಗಿತ್ತು ಅಂತಂದ್ರೆ 11 ದಿನ ಗುಡ್ಡದ ಬಸವರಾಜನ ಸ್ವಾಮಿಯ ಜಾತ್ರೆ ನಿಮಿತ್ತವಾಗಿ ಎಲ್ಲ ಲಿಂಗ ಮುತ್ಯಾರ ಪ್ರವಚನ ಹಚ್ಚಾರಲ್ಲ, ಆ ನುಡಿಗಳನ್ನು ಕೇಳಿಬಿಟ್ರೆ ಸಾಕು, ನಿಮ್ಮ ಜೀವನ ಸಾರ್ಥಕತೆ ಆಗುತ್ತೆ, ನಿಮ್ಮ ಜೀವನ ಬಂಗಾರ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರುತ್ತಾ ಒಟ್ಟಾರೆ ಹೇಳೋದಿಷ್ಟೇ ಪುಣ್ಯಾತ್ಮರೇ, ಜೀವನದೊಳಗೆ ಏನೂ ಒಯ್ಯಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ಗುಡ್ಡದ ಬಸವರಾಜನ ಸ್ವಾಮಿ ಹತ್ರ ಬಂದು ಹೇಳ್ತೀರಿ, ನನ್ನ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ನನ್ನ ಮಗಳು ದೊಡ್ಡ ಸಾಹುಕಾರನ ಮದುವೆ ಆಗಲಿ ಅಂತ ಬೇಡ್ಕೋತೀರಿ. ಹೌದಲ್ಲ? ಒಂದು ಬೇಡ್ಕೊರ್ರಿ, ಎದಿ ಮೇಲೆ ಕೈ ಇಟ್ಟು ಗಡಿ ಆಚೆ ಒಳಗೆ ಬಿಸಿಲನ್ನದೇ ಚಳಿ ಅನ್ನದೇ ನಮಗಾಗಿ ಗನ್ ಹಿಡ್ಕೊಂಡು ಕುತ್ಕೊಂಡನಲ್ಲ ಸೈನಿಕ, ಆ ಸೈನಿಕರಿಗೊಂದು ಪ್ರಾರ್ಥನೆ ಮಾಡ್ರಿ. ಹಗಲು ರಾತ್ರಿ ಆತ ಖುಷಿ ಆಗಿರಲಿ, ಆತ ಜೋಪಾನ ಆಗಿರಲಿ ಅಂತ ತಿಳ್ಕೊಂಡು ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದ ಕರೆ ಆಯಿತು ಅಂತಂದ್ರೆ ನಮ್ಮ ಜೀವನ ಸಾರ್ಥಕತೆ. ಆ ಸೈನಿಕನಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅಲ್ಲಿ ಹಿಂದೆ ಕುಂತವ್ರು ಅನ್ನೋರೇ, ಆ ಸೈನಿಕನಿಗಾಗಿ ಒಮ್ಮೆ ಜೋರು ಚಪ್ಪಾಳೆ ತಟ್ಟಿ. ಯಾಕಂತಂದ್ರೆ ಆತ ಹಗಲು ರಾತ್ರಿ ನಮ್ಮ ಸಲುವಾಗಿ ದುಡಿಯಾಕತ್ತಾನ, ಅವನಿಗಾಗಿ ಒಮ್ಮೆ ಜೋರು ಚಪ್ಪಾಳೆ ತಟ್ಟಬೇಕು, ಇನ್ನು ತಟ್ಟಬೇಕು. ಯಾಕಂದ್ರೆ ಆತ ನಮ್ಮ ಗಡಿ ಕಾಯಿಲೆ ಅಂತಂದ್ರೆ ನಾವೇನು ಕಾಯಕ್ಕಾಗಂಗಿಲ್ಲ, ಆತ ಗಡಿ ಕಾಯಿಲೆ ಅಂದ್ರೆ ನಾವೇನು ಕಾಯಕ್ಕಾಗಂಗಿಲ್ಲ. ಒಂದು ಸೈನಿಕನಿಗಾಗಿ. ಇನ್ನೊಂದು, ನನಗೆ ಮೊನ್ನೆ ಒಬ್ಬರು ಬಂದರು, ಮತ್ತೆ ಅವರೇ ನಮಗೆ ಹೆಣ್ಣ ಕೊಡಕ್ಕೆ ತಯಾರಿಲ್ರಿ, ನಾವು ರೈತನ ಮಕ್ಕಳು ಅಂತ ತಿಳ್ಕೊಂಡು ಹೇಳಿ ನಾನು ಒಂದು ಮಾತು ಹೇಳಿದೆ, ಏ ತಮ್ಮ, ಒಂದು ಕಾಲ ಹಿಂಗೆ ಬರ್ತದೆ, ಒಂದು ಕಾಲ ಹಿಂಗೆ ಬರ್ತದೆ. ನಮ್ಮ ಭಾರತ ಸನಾತನ ಪರಂಪರೆ ಒಳಗ ಯಾವುದು ನೌಕರಿ ಕಿಮ್ಮತ್ತು ಕೊಟ್ಟಿಲ್ಲ, ರೈತನ ಕಿಮ್ಮತ್ತು ಕೊಟ್ಟಾರ. ಒಂದು ಕಾಲ ಹಿಂಗೆ ಬರ್ತದಲ್ಲ, ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ. ಯಾವುದು 1 ಎಕರೆ ಹೊಲ ಇದ್ದ ಮನುಷ್ಯನಿಗೆ ಕನ್ಯಾ ಕೊಡೋ ಕಾಲ ಬರ್ತದ, ಚಿಂತೆ ಮಾಡಬೇಡ ಅಂತ ಆತ ಹೇಳಿದೆ. ಅದಕ್ಕೆ ಒಮ್ಮೆ ಸೈನಿಕನಿಗೆ ಚಪ್ಪಾಳೆ ತಟ್ಟೋಣ, ಇನ್ನೊಮ್ಮೆ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಮಳೆ ಬಂದ್ರೆ ಬೆಲೆ ಬರ್ತದೆ. ಕಷ್ಟಪಟ್ಟು ಬಿಸಿಲಾಗ ದುಡಿದು ಕೂಲಿ ಮಾಡಿ ಹಾಲಿ ಮಾಡಿ ಭೂಮಿ ಒಳಗೆ ಬೀಜವನ್ನು ಹಾಕಿ ರೈತ ಬೆಳೆದಿರ್ತಕ್ಕಂಥ ಅನ್ನವನ್ನು ಉಣ್ಣಾಕತ್ತೇವಲ್ಲ, ಆತನಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ರಿ, ಯಾಕಂತಂದ್ರೆ ರೈತ ಒಬ್ಬ ಸೈನಿಕ, ಇವ್ರು ಯಾರು ಇಲ್ಲ ಅಂದ್ರೆ ನಾವೇನು ಸಾಧನೆ ಮಾಡಕ್ ಆಗಂಗಿಲ್ಲ. ಅದಕ್ಕೆ ನೀವೇನು ಮಾಡ್ಬೇಕ್ರಿ? ರೈತನಿಗೆ ಪ್ರಾರ್ಥನೆ ಮಾಡ್ರಿ,
ಸೈನಿಕಿಗ ಮಾಡ್ತೀರಿಲ್ಲ? ಮಾಡಲಿಲ್ಲ ಅಂದ್ರೆ ನಿಮ್ಮ ಕನಸು ಟೈಮ್ ಅನ್ನು ಕಾಡುತ್ತೀನಿ ನಾ, ಬೆಳಪಕ್ಕಿ ಅಲ್ಲ. ನೀವು ಹಗರ ಸ್ವಾಮಿ ಅಂತ ತಿಳ್ಕೊಬೇಡ್ರಿ, ನನಗೆ ಕಾಡತ್ತ ನಿಮ್ಮ ಕೆಡಗಿ. ನೀವೆಲ್ಲ ಈಗ ಗೊತ್ತದ ನನಗೆ. ಯಾಕಂತಂದ್ರೆ ನಮ್ಮ ಮಂದಿ ಹೆಂಗಾಗ್ಯಾರ ಅಂತ ಹೇಳ ನಿಮಗೆ. ಸಮಯ 10 ಬಾಯಿಗೆ ತುತ್ತು, ಹೌದಲ್ರಿ? ಸಮಯ 10 ಬಾಯಿಗೆ ತುತ್ತು, ಬಾಗ್ಲ ಹೊತ್ತು, ಕೋದಿ ಹೊತ್ತು, ಮಲಗ ಹೊತ್ತು. ಏಟ ಆದ್ರೆ ಎದ್ರ ಅಂಗಡಿ ಬಿದ್ರ ಗೊಂಗಡಿ, ಹೌದಲ್ರಿ? ಎದ್ರ ಅಂಗಡಿ ಬಿದ್ರ ಗೊಂಗಡಿ, ಇಲ್ಲ ಅಂದ್ರೆ ಮಕ್ಕೊಂಡಿ. ಅದಕ್ಕಾಗಿ ನೀವೆಲ್ಲ ನುಸಿ ಹತ್ತಿ ಜೋಳ ಆಗಬೇಡ್ರಿ, ಹಗೆದೇನ್ ಜೋಳ ಆಗಬೇಡ್ರಿ, ಬಿತ್ತೋ ಜೋಳ ಆಗ್ರಿ. ನುಸಿ ಹತ್ತಿ ಜೋಳ ಅಂದ್ರೆ ಯಾವ ಗೊತ್ತಾ ನಿಮಗೆ? ಯಾವ್ರಿ ಅನ್ನೋರು ಯಾವ ಹೇಳ್ರಿ? ಏ ತಮ್ಮ, ಒಂದು ಕೆಲಸಕ್ಕೆ ಒಂದು ಮಾತು ಕೇಳ್ತಾನೆ, ಹೇಳ್ತೀಯ? 2 ಬಾಕಿಟ್, ಒಂದು ಹಾಲಿನ ಬಾಕಿಟ್ಟ, ಒಂದು ದಾರುದ ಬಾಕಿಟ್ಟ. ಅದನ್ನ ತಂದು ಬ್ಯಾಗ್ ಇಡೋಣ, ಒಂದು ಕತ್ತಿ ಬಿಡೋಣ. ಆ ಕತ್ತಿ ದಾರು ಕುಡಿತದ, ಹಾಲು ಕುಡಿತದ? ಇಟ್ಟು ಕರೆ ಹೇಳ್ತಾನ್ರಿ, ಚಪ್ಪಳೆ ತಟ್ರ ಅವನಿಗೆ. ಅದೇ ನಿಮ್ಮ ಅಪ್ಪನ ಕರ್ಕೊಂಬಂದು ಇಟ್ರೆ ಹಾಲು ಕುಡಿತಾನ, ದಾರು ಕುಡಿತಾನ? ಏನು ಕರೆ ಹೇಳ್ತಾವ್ರಿ ಹುಡ್ರು? ಖರೆ ಖರೆ ನಿಜವಾಗಿ ಹುಡ್ರು ನೋಡ್ರಿ, ಎಷ್ಟು ಕರೆಕ್ಟ್ ಆಗಿದೆ ನೋಡ್ರಿ ಅವ. ಅದಕ್ಕೆ ಹೇಳ್ತಾನೆ, ಕುಡಿಬ್ಯಾಡ ಸೆರಸಿಂದಿ ಕಾಣೋದಿಲ್ಲ ಸಂಧಿ ಗುಂದಿ. ಕುಡಿಬ್ಯಾಡ ಸೆರಸಿಂದಿ ಕಾಣೋದಿಲ್ಲ ಸಂಧಿ ಗುಂದಿ. ಎಲ್ಲವನ್ನೂ ಬಿಟ್ಟು ಆಗಲಿ ಒಬ್ಬ ಮಹಾತ್ಮ ಗಾಂಧಿ ಅಂತ ಹೇಳ್ತಾನಲ್ಲ, ಹಾಗೆಲ್ಲವನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಬೇಕು. ಇತಿಹಾಸದೊಳಗೆ ಹೋದ್ರಿ, ಅಲ್ಲಿ ನುಸಿ ಹತ್ತಿ ಜೋಳ ಯಾವ ಗೊತ್ತನ್ರಿ? ಗುಟಕ ತಿಂದು ಮಟಕ ಆಡಿ ಮಠದ ಸಾಕ್ಷಿಯಾಗಿ ಈ ತಂಬಾಕು ಬಂದು ಯಾವಾಗ ನಂಗೆ ಅಂಟ್ಕೊಂಡೈತಿ, ನನ್ನ ಪ್ರಾಣ ಹೋಗತ್ತಕ್ಕ ಬಿಡಬಾರ್ದಂತ ಪ್ರಮಾಣ ಮಾಡಕತ್ತೀನಿ ಅಂದವ. ಎದಕ್ರಿ? ತಂಬಾಕಕ್ಕೆ ಹುಚ್ಚು ಕೊಡಿ, ತಂಬಾಕು ಪ್ರಮಾಣ ಮಾಡಿ ಜೀವನ ಹಾಳಾಕತಿ. ಬಾಲ್ ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳ ಗದ್ದಿಗೆ ನಮಸ್ಕಾರ ಮಾಡು, ನಾ ಇನ್ನು ಮುಂದೆ ತಂಬಾಕ ತಿನ್ನಂಗಿಲ್ಲ ಅಂತ ನಿನ್ನ ಜೀವನ ಉದ್ಧಾರ ಆಗತ್ತಂತ ಹೇಳಿದೆ. ಬಹುಶಃ ಇಲ್ಲಿ ಎಲ್ಲರೂ ಬಂದು ಹುಡುಕ್ರ, ಎಲ್ಲರೂ ಬಂದ ನೋಡಿ, ಬಹುಶಃ ಬಂದಿರ್ಬೇಕು. ಇವು ನುಸಿ ಹತ್ತಿ ಜ್ವಾಳ್ರಿ, ಇವು ಗುಟ್ಕ ತಿಂದು ಮಟಗಾಡಿ ಮಟಕ್ ಪಲ್ಲ ಪಟ್ಟನ್ ಚಟ್ಟ ಪಟ್ಟ ಮ್ಯಾಗ ಹೋಗ್ಬಿಡ್ತಾವ. ಇವು ಉಪಯೋಗ ಇಲ್ರಿ. ಇವು ಹಾಗೆದೊಂದು ಜೋಳ ಯಾವ ಗೊತ್ತನ್ರಿ? ಅವು ಮನ್ಯಾಗ ಕುಂತಿರ್ತಾವ, ಪುರಾಣ ಇಡೋದು ಬಾಯಲ್ಲಿ ಚಂದ ಹಚ್ಚಾರ, ಪ್ರಸಾದ ಐತಿ, ಹೋಗಿ ಕೇಳೋ ಅಂತ ತಿಳ್ಕೊಂಡು ಅಲ್ಲೇನು ಆಕೆ ಸುಮ್ಮ ಕುಂದ್ರಿ, ಇಲ್ಲೇ ಅಲ್ಲೇನು ಮಾಡ್ತೀವಿ, ಇಲ್ಲೇ ಕುಂದ್ರು. ಅವು ಒಳಗೆ ಟಿವಿ ಹಚ್ಚಿರ್ತಾವ್ರೆ, ಆ ಕುಂಕುಮ ಭಾಗ್ಯ, ಆ ಭಾಗ್ಯ ಮುಗ್ದವ ಅದಾವು ಮಾ ಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಏನೇನು ಧಾರಾವಾಹಿ ಹೆಸರು, ಯಾವನಿಗೆ ಬೇಕಾಗೈತ್ರಿ ಇವು. ಅಕ್ಕ ಮಾದೇವಿ ಹೇಳಿದು, ಕಾಮವೇ ನಿಲ್ಲು ನಿಲ್ಲು, ಕೋದವೇ ನಿಲ್ಲು ನಿಲ್ಲು, ಮದ ಮಸ್ತರವೇ ನಿಲ್ಲು 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 ನಿಲ್ಲು, ನಾನು ಚಲ್ಲಮಲ್ಲಿಕಾದ ದರ್ಶನ ಮಾಡ್ಕೊಂಬರ್ತಿಳ್ಕೊಂಡು ಅಕ್ಕ ಮಾದೇವಿ ಅವತ್ತು ಹೇಳಿದ್ರೆ, ನಿಮಗೆ ಹೇಳಕತ್ತೀನಿ ಕೈ ಮುಗಿದು, ಧಾರಾವಾಹಿ ನಿಲ್ಲು ನಿಲ್ಲು ನಿಲ್ಲು, ನಾನು ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳ ಹತ್ರ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತೇನೆ ಅಂತ ತಿಳ್ಕೊಂಡು ಹೇಳಿ ಪ್ರಮಾಣ ಮಾಡ್ರಿ, ನಿಮ್ಮ ಜೀವನ ಸಾರ್ಥಕತೆ ಆಗತ್ತೆ ತಿಳ್ಕೊಂಡು ಹೇಳಬೇಕಾಗ್ತದೆ. ಹಾಗೇದೊಂದು ಜೋಳವ ಉಣ್ಣಾಕ ಅಟ್ಟ ಬರ್ತಾವ. ಅವು ಎದ್ರ ಮನೆಯಾಗಿರ್ತಾವ, ಬಿದ್ರ ಗೊಂಗಡ್ಯಾಗಿರ್ತಾವ. ಅವು ಹಾಗೇದೇನು ಜೋಳ. ಹಂಗಾರೆ ಬಿತ್ತ ಜೋಳ ಯಾವು? ಇಷ್ಟ ಹಾಕನ ಬಂದು ಇಷ್ಟ ಹಾಕನ ತಾಯಿಯಂದ್ರು ಬಂದು ಕುತ್ಕೊಂಡ್ರಲ್ಲ, ನೀವೇ ಬಿತ್ತ ಜೋಳ. ಒಂದು ಜೋರು ಚಪ್ಪಾಳಿ ತಟ್ರಿ, ನಿಮಗೆ ನೀವು ಹೊಡ್ಕೊಂಬಿಡೋ ಚಪ್ಪಾಳಿ. ನಾವೇ ಹೊಡ್ಕೋಬೇಕ್ರಿ, ಯಾರು ಸಪೋರ್ಟ್ ಮಾಡಂಗಿಲ್ಲ. ನಮಗೆ ನಾವೇ ಹೀರೋಗಳಾಗ್ಬೇಕು. ನಾವು ಬರೋತಕ್ಕ ಬೇರೆ ರವ, ನಾವು ಬಂದ್ಮೇಲೆ ನಮ್ದು ಹವ ಅಂತ ತಿಳ್ಕೊಬೇಕ್ರಿ. ಇದೇ ಜೀವನ. ಈಗ ಇಲ್ಲಿ ಏನಿಲ್ಲ, ನಾವೇ ತಿಳ್ಕೊಂಡು ಹೋಗೋದು, ಹೌದಲ್ರಿ? ಅದಕ್ಕಾಗಿ ಬಹಳ ಚಂದ ಕೇಳಾಕತ್ತೀರಿ ಗುರುಗಳ ಆಶೀರ್ವಾದ. ನಾ ಇವತ್ತಿಷ್ಟು ಚಂದ ಮಾತಾಡ್ತೀನಿ ಅಂತಂದರೆ, ಒಂದು ಕಡೆ ನಮ್ಮಪ್ಪ ಹಾನಗಲಪ್ಪನ ಆಶೀರ್ವಾದ ಅಂದರೆ, ಇನ್ನೊಂದು ಕಡೆ ನಿಮ್ಮ ಗುರುಗಳಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಯಾಕಂತಂದರೆ, ಎಲ್ಲೋ ಇರೋ ಒಬ್ಬ ಸ್ವಾಮಿನ ತೆಗೆದುಕೊಂಡು ಬಂದು ಶಿವಲಿಂಗೇಶ್ವರ ಮಠಕ್ಕೆ ಸ್ವಾಮಿಯನ್ನು ಮಾಡಿ ಇಷ್ಟಾಕನ ಮುಂದೆ ಮಾತಾಡುವಂಥ ತಾಕತ್ತು ಬಂದಿದೆ ಅಂತಂದರೆ, ಅದು ಹಾನಗಲ್ ಕುಮಾರಸ್ವಾಮಿಗಳ ಆಶೀರ್ವಾದ, ನಿಮ್ಮ ಪರಮ ಪೂಜ್ಯರ ಆಶೀರ್ವಾದ ಅನ್ನೋ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನೀವೆಲ್ಲ ಬಿತ್ತ ಜೋಳ ಆಗ್ರಿ, ಜೀವನ ಸಾರ್ಥಕ ಮಾಡ್ಕೋರಿ. ಕೊನೆಯದಾಗಿ ಒಂದು ಮಾತು ಮುಗಿಸ್ತೀನಿ, ಎಲ್ಲರೂ ಕೈ ಮ್ಯಾಗೆ ಎತ್ತಿ ಹೇಳ್ತೀನಿ ನಾನು. ನೀವು ಎತ್ರಿ, ಎರಡು ಕೈ ಎತ್ರಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ರಿ. ದೇವ್ರೇ, ನಾ ಹೇಳ್ದಂಗೆ ಹೇಳ್ರಿ, ದೇವ್ರೇ ಗುಡ್ಡದ ಬಸವರಾಜೇಂದ್ರ ಮುಂದೆ ಬರುವಂಥ ಕಾಲದೊಳಗೆ ಮಳೆ ಬರಲಿ,
ಬೆಳೆ ಬರಲಿ, ಆ ಬೆಳೆಗೆ ಚಲೋ ಬೆಲೆ ಸಿಗಲಿ, ಒಳ್ಳೆ ಸಂಸ್ಕಾರ ಕೊಡು, ತಂದೆ ತಾಯಿ ಸೇವೆ ಮಾಡೋಕ್ಕೆ ಅವಕಾಶ ಕೊಡು. ನೀವು ಜೋರು ಚಪ್ಪಲ ತಟ್ಬಿಟ್ರಿ, ಲಾಸ್ಟ್ ಸಾಕು. ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ, ಯಾರು ಅನ್ನಂಗಿಲ್ಲ ಅವ್ರ ಮಹಾರಾಜ ಕಿ. ಎಲ್ಲದಕ್ಕೂ ಜೈ ಏನ್ರಿ ಮನೆ ಬರಕ್ಕೆ. ಒಳ್ಳೆಯದಾಗಲಿ. ಕುಮಾರೇಶ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ನಿಮಗೆ ಆಯುಷ್ಯ ಭಾಗ್ಯ